ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಧನುರ್ಮಾಸದ ಮಂಗಳವಾರದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ ಮತ್ತು ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತಬಿಂದು ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಮಿಶ್ರಣ ಮಾಡಿ ಆ ಒಂದು ಆಯುರ್ವೇದಿಕ್ ಔಷಧಿಯನ್ನು ತಯಾರಿಸಲ್ಪಟ್ಟಿದೆ. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಅಲ್ಲಿ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಅಮೃತ ಬಿಂದು. ಇನ್ನು ಈ ಒಂದು ವಿಚಾರವನ್ನು ತಿಳಿಸ್ತಾ, ತಮ್ಮೆಲ್ಲರಿಗೂ ಕೂಡ ಮಾರ್ಗಶಿರ ಮಾಸದ ಧನುರ್ಮಾಸದ ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬೆಳಗಿನ ಜಾವದ ಮುಂಜಾನೆಯ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಆನಂದದಾಯಕವಾಗಿರಲಿ, ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಮ್ಮೆಲ್ಲರಿಗೂ ಕೂಡ ತಲುಪಲಿ ಅಂತ ಹೇಳಿ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದಷ್ಟು ವಿಚಾರಗಳನ್ನು ನಾನು ತೊಗೊಂಡು ಬರ್ತಾನೆ ಇರ್ತೀನಿ. ಅದರಲ್ಲೂ ಕೆಲವೊಂದಷ್ಟು ಸತಿ ಸಮಯವಿದ್ದಾಗ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ಕಡಿಮೆ ಇದ್ದಾಗ ನಾನು ನಿಮಗೆ ಸಾಕಷ್ಟು ಸಂದೇಶಗಳನ್ನೆಲ್ಲವನ್ನು ಕೂಡ ತಿಳಿಸ್ತಾ ಬಂದಿರ್ತೀನಿ. ಹಾಗಾಗಿ ಒಂದಷ್ಟು ಸಮಯದಲ್ಲಿ ಏನಾದರೂ ಗುರುಜಿಯವರ ಒಂದು ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮ ಇರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಮತ್ತೊಂದು ಏನಾದರೂ ವಿಚಾರಗಳಿದ್ದರೆ ಅದನ್ನು ಹಂಚ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಕಾಲ ಕಳೆದು ಹೋಗುತ್ತೆ. ಆದರೆ ಇವತ್ತು ಇನ್ನೇನು ಸ್ವಲ್ಪ ದಿನಗಳು ಉಳಿದಿದೆಯಲ್ವಾ, ಹಾಗಾಗಿ ಮತ್ತೊಮ್ಮೆ ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಏನಪ್ಪ, ಸಾಯಿ ಶುಭ್ ಟೂರ್ಸ್ ಅವ್ರ ಬಗ್ಗೆ ಅಂತೂ ನಿಜಕ್ಕೂ ತಿಳಿಸಲೇಬೇಕು. ಇನ್ನೇನು ಸ್ವಲ್ಪ ಮಾತ್ರ ಅವಕಾಶಗಳಿದ್ದಾವೆ. ಹಾಗಾಗಿ ತಾವೆಲ್ಲರೂ ಕೂಡ ಪ್ರಯತ್ನ ಪಡಿ. ಅವಕಾಶ ಸ್ವಲ್ಪ ಇದೆಯಲ್ಲಪ್ಪ ಬಿಡು, ಇನ್ನೇನು ನಾನೇನು ಪ್ರಯತ್ನ ಪಡೋದು ಎಂಬತಕ್ಕಂಥ ರೀತಿ ಹಾಗೆ ಸುಮ್ಮನೆ ಉಳ್ಕೊಳ್ತಕ್ಕಂಥದ್ದು ಬೇಡ. ಪ್ರಯತ್ನ ಪಟ್ಟಲ್ಲಿ ಫಲವಿದೆ ಅಂತ ನಾನು ಕೂಡ ಹೇಳ್ತಾ ಇದ್ದೆ. ಹಾಗಾಗಿ ಪ್ರಯತ್ನ ಪಡಿ, ಆಗತ್ತೆ. ಯಾಕೆಂದರೆ ಸಾಕಷ್ಟು ಜನ ಬಂದು ಕೇಳ್ತಾ ಇದ್ರು, ಗುರುಗಳೇ ನನಗಂತೂ ಬಹಳ ಆಸೆ ಇದೆ ಹೋಗಲಿಕ್ಕೆ, ಆದರೆ ಎಲ್ಲೋ ಒಂದು ಕಡೆ ಭಯ ಸಿಗುತ್ತೋ ಇಲ್ವೋ ಎಂಬತಕ್ಕಂಥದ್ದು. ಈಗ ನಾವು ಪ್ರಯತ್ನ ಪಡೋದಕ್ಕಿಂತ ಮುಂಚೆನೇ ಭಯದಲ್ಲಿ ನಾವು ಕೂತ್ಕೊಳ್ಬಿಟ್ರೆ ನಾವು ಏನನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಪ್ರಯತ್ನ ಪಡಿ, ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್ ಅವ್ರನ್ನ. ಯಾಕೆಂದರೆ ಗುರೂಜಿಯವ್ರ ಜೊತೆ ಮೊದಲ ಬಾರಿ ದೂರಭಾರ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ಪುರಿ ಜಗನ್ನಾಥರ ದರ್ಶನ ಅಂತಂದರೆ ಅದು ಸಾಮಾನ್ಯನ. ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಆ ಒಂದು ಕ್ಷೇತ್ರದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು, ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಹವನ ಕಾರ್ಯಕ್ರಮವನ್ನು ಕೂಡ ಗುರೂಜಿಯವರು ಏರ್ಪಾಡು ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಾಯಿ ಶುಭ್ ಟೂರ್ಸ್ ಅವರ ವತಿಯಿಂದನೇ ಆಗ್ತಾ ಇರತಕ್ಕಂಥದ್ದು. ಅವರು ಅಲ್ಲಿನ ವ್ಯವಸ್ಥೆಗಳೆಲ್ಲವನ್ನು ಕೂಡ ಈಗಾಗಲೇ ಸಿದ್ಧಪಡಿಸಿಟ್ಟಿದ್ದಾರೆ. ಪ್ಯಾಕೇಜ್ಗಳು ಕೂಡ 2 ಪ್ಯಾಕೇಜ್ ಇರತಕ್ಕಂಥದ್ದಿದೆ. 3, 4, 5 ಒಂದು ಪ್ಯಾಕೇಜ್ ಆದರೆ 4, 5, 6 ಎರಡನೆಯ ಪ್ಯಾಕೇಜು. ತಾವು ಯಾರು ಕೂಡ ಯೋಚನೆ ಮಾಡಬೇಡಿ, 2 ಪ್ಯಾಕೇಜ್ ಇದೆ ಅಂತ ಹೇಳಿದ ತಕ್ಷಣ ಗುರೂಜಿ 2 ಪ್ಯಾಕೇಜ್ಗಳಿರತಕ್ಕಂಥವ್ರು ಜನಕ್ಕೂ ಸಿಗ್ತಾರ ಅಂತ ಹೇಳಿ ಯಾರು ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಇಬ್ಬರೂ ಕೂಡ ಈ 2 ಬ್ಯಾಚ್ನ ಇರತಕ್ಕಂಥವ್ರಿಗೂ ಕೂಡ ಗುರೂಜಿ ಸಿಗ್ತಾರೆ. ಆದರೆ ಗುರೂಜಿಯವರು ಹೊರಡೋದು ಮಾತ್ರ 3ನೇ ತಾರೀಕು, ಬರೋದು ಮಾತ್ರ 5ನೇ ತಾರೀಕು. 2ನೇ ಪ್ಯಾಕೇಜ್ನಲ್ಲಿರ್ತಕ್ಕಂಥವ್ರಿಗೆ 4, 5, 6 ಈ 2ನೇ ಪ್ಯಾಕೇಜಲ್ಲಿರ್ತಕ್ಕಂಥವ್ರಿಗೆ 4ನೇ ತಾರೀಕು ಮತ್ತು 5ನೇ ತಾರೀಕು ಗುರೂಜಿಯವರು ನಿಮ್ಮ ಜೊತೆನೇ ಇರ್ತಾರೆ. ಯಾಕೆ ಅಂತಂದರೆ ಮುಖ್ಯ ದಿನಗಳು ಅವತ್ತೇ. ಹಾಗಾಗಿ ಕ್ಷೇತ್ರದ ದರ್ಶನ ಆಗಿರ್ಬೋದು, ಗುರೂಜಿಯವರೊಟ್ಟಿಗೆ ಹವನದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲದಕ್ಕೂ ಮೀರಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ ಜಗದೊಡೆಯ
ಶ್ರೀನಿವಾಸ ಭಗವಂತ ಶ್ರೀ ವಿಷ್ಣು ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮನ ಹೃದಯ ಭಾಗ ಇರತಕ್ಕಂಥ ಸಾನ್ನಿಧ್ಯ. ಆ ಸಾನ್ನಿಧ್ಯದ ಮಹತ್ವಪೂರ್ಣ ಮಾಹಿತಿ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇವೆ. ಎಷ್ಟು ಪವಾಡಗಳನ್ನು ಸೃಷ್ಟಿ ಮಾಡಿದೆ ಆ ಒಂದು ಕ್ಷೇತ್ರ. ಇವತ್ತಿಗೂ ಕೂಡ ಅತಿ ದೊಡ್ಡ, ವಿಶ್ವದಲ್ಲೇ ಅತಿ ದೊಡ್ಡ ರಥವನ್ನು ಪುರಿ ಜಗನ್ನಾಥನಲ್ಲಿ ಎಳಿತಕ್ಕಂಥದ್ದಿದೆ. ಅಂತಹದ್ದೊಂದು ದೊಡ್ಡ ರಥವನ್ನು ಎಳಿಬೇಕಾದ್ರೆ ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ ಅಲ್ಲಿಗೆ ಬಂದು ಭಾಗಿಯಾಗ್ತಾರೆ. ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ, ನಾನು ನನ್ನ ಹತ್ರ ದುಡ್ಡಿದೆ ಎಂಬತಕ್ಕಂಥ ಅಹಮ್ಮನ್ನು ತೋರಿಸ್ಕೊಳ್ತಕ್ಕಂಥದ್ದಿಲ್ಲ, ನಾನು ಸಿರಿವಂತ ನೀನು ಬಡವ ಎಂಬತಕ್ಕಂಥ ಒಂದು ಬೀಗತಕ್ಕಂಥದ್ದಿಲ್ಲ, ಏನೂ ಇಲ್ದಿರ ಭಗವಂತನ ರಥ ಬರ್ತಾ ಇದ್ರೆ ಎಲ್ಲರೂ ಕೂಡ ಪರಕೆಯನ್ನು ಹಿಡಿದು ಆ ಭಗವಂತನ ಆ ಒಂದು ರಥದ ಹಾದಿಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ದಾರಿ ಮಾಡಿಕೊಡ್ತಾರೆ. ಅಂತಹದ್ದೊಂದು ಕಾಯಕ. ಯಾಕೆ ಅಂತಂದರೆ ಭಗವಂತನ ಮುಂದೆ ನಾವೆಲ್ಲ ಯಾರು? ಎಲ್ಲ ಆತ ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಹಾಗಾಗಿ ಆತನ ಮುಂದೆ ಸೇವಕರಾಗಿ ಇರ್ತಕ್ಕಂಥ ಆ ಒಂದು ಸಾನ್ನಿಧ್ಯ ಪ್ರತಿನಿತ್ಯ ನಾನಾ ರೀತಿ ಇರ್ತಕ್ಕಂಥ ನೈವೇದ್ಯಗಳು, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಭಗವಂತನಿಗೆ ನೈವೇದ್ಯಗಳು ನಡೀತಾನೆ ಇರುತ್ತೆ. ಅಂತಹದ್ದೊಂದು ಶಕ್ತಿ ಸಾನ್ನಿಧ್ಯ 2024ನೇ ಮೊದಲನೇ ವರ್ಷ ನಮ್ಮೆಲ್ಲರ ಬಾಳು ಕೂಡ ಬೆಳಕಾಗ್ತಕ್ಕಂಥದ್ದಿದೆ, ಶಕ್ತಿ ಬರ್ತಕ್ಕಂಥದ್ದಿದೆ. 2024 ಮೊದಲನೇ ವರ್ಷ, ಮೊದಲನೇ ತಿಂಗಳು, ಮೊದಲನೇ ವಾರನೇ ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್ನ. ಇನ್ನು ಅದಾದ ಮೇಲೆ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು, ಅದ್ರ ಬಗ್ಗೆ ಅಂತೂ ತಿಳಿಸಲೇಬೇಕು. ಯಾಕಂದರೆ ಇವತ್ತಿನ ದಿವಸ ಹೇಗೆ ಅಮೃತ ಬಿಂದು ಆರೋಗ್ಯ ಅಂತೀವೋ ಅದೇ ರೀತಿ ಔಷಧಿಗಳು ಒಂದು ರೀತಿ ಆದರೆ ದೇಹಕ್ಕೆ ಶಕ್ತಿ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ನಮಗೆ ನೀಡ್ತಾ ಇರತಕ್ಕಂಥದ್ದು. ಅವರ ಒಂದು ಸಂಸ್ಥೆಯ ಅಡಿಯಲ್ಲಿ ಬರ್ತಾ ಇರತಕ್ಕಂಥ ಉತ್ಪನ್ನಗಳು ಹೇಗೆ ಅಂದರೆ ದೇಹದ ಆರೋಗ್ಯಕ್ಕೂ ಕೂಡ ಹೌದು, ದೇಹದ ಶಕ್ತಿಗೂ ಕೂಡ ಹೌದು, ಎಲ್ಲದಕ್ಕೂ ಕೂಡ ಉಪಯೋಗ ಆಗ್ತಕ್ಕಂಥ ಒಂದಿಷ್ಟು ಪದಾರ್ಥಗಳನ್ನು ನಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇರ್ತಕ್ಕಂಥವರಿದ್ದಾರೆ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಸೈಕಲ್ ಪ್ಯೂರ್ ಅಗರಬತ್ತಿ, ಪ್ರತಿನಿತ್ಯ ತಮ್ಮೆಲ್ಲರಿಗೂ ಕೂಡ ತಿಳಿಸೋ ಹಾಗೆ ಅಗರಬತ್ತಿಯನ್ನು ಹಚ್ಚೋದು ಬರೀ ಏನೋ ಆ ಕ್ಷಣದ ಸನ್ನಿವೇಶಕ್ಕೆ ಅಗರಬತ್ತಿಯನ್ನು ಹಚ್ಚಬೇಕು, ಅದು ಹಿಂದಿನ ಕಾಲದ ಒಂದು ಪದ್ಧತಿ ಅಂತ ಹೇಳಿ ನಾವು ಹಚ್ತಕ್ಕಂಥದ್ದಲ್ಲ. ಅಗರಬತ್ತಿಯನ್ನು ಹಚ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಆ ಕ್ಷಣದ ವಾತಾವರಣನೂ ಕೂಡ ಹಾಗೆ ಸೃಷ್ಟಿಯಾಗಬೇಕು, ನಮಗೊಂದು ದೈವಿಕ ಅನುಭವ ಆಗಬೇಕು. ಅಂತಹದ್ದೊಂದು ಅನುಭವ ನಮ್ಗೆ ಆಗಬೇಕು ಅಂತಂದರೆ ತಪ್ಪದೆ ಬಳಸಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅಮೃತ ಬಿಂದು ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಅದ್ರ ಬಗ್ಗೆ ನಾನಿನ್ನಷ್ಟು ಹೆಚ್ಚಿನಷ್ಟು ತಿಳಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಇವತ್ತಿನ ದಿವಸ ಧನುರ್ಮಾಸದ ಮಂಗಳವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಈಗ ನನಗೊಂದು ವಿಚಾರ ತಾವೆಲ್ಲರೂ ಕೂಡ ತಿಳಿಸ್ಬೇಕು. ಏನಪ್ಪ, ಯಾರೆಲ್ಲ ಧನುರ್ಮಾಸ ಈಗ ಭಾನುವಾರದಿಂದ ಪ್ರಾರಂಭ ಆಗಿದೆ, ಪ್ರತಿನಿತ್ಯ ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಭಗವಂತನಿಗೆ ಪೊಂಗಲನ್ನು ನೈವೇದ್ಯ ಮಾಡ್ತಾ ಇದ್ದೀರಿ. ಯಾರು ಮಾಡ್ತಾ ಇಲ್ಲ, ತಾವು ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದರೆ, ಯಾರಿಗೆ ಕಷ್ಟಗಳಿದ್ದಾವೆ, ಯಾರಿಗೆ ಸಂಕಷ್ಟಗಳಿದ್ದಾವೆ, ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ 6:30 ಅಷ್ಟಲ್ಲೆಲ್ಲ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಭಗವಂತನಿಗೆ ಪೂಜಾ ಅಷ್ಟಾನಾಗಿ ಪೊಂಗಲ್ ನೈವೇದ್ಯ ಮಾಡಿಬಿಡ್ಬೇಕು. ಪೊಂಗಲ್ ನೈವೇದ್ಯ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಪೊಂಗಲ್ ನೈವೇದ್ಯ ಆಗ್ಬಿಡ್ಬೇಕು ಶ್ರೀ ವಿಷ್ಣು ಪರಮಾತ್ಮನಿಗೆ. ಆಗ ಪೊಂಗಲ್ ನೈವೇದ್ಯವನ್ನು ಮಾಡಿ ಅದನ್ನು ಬರ್ತಕ್ಕಂಥ ಜನಕ್ಕೆ ಹಂಚ್ತಕ್ಕಂಥದ್ದಾಗಲಿ, ಸಣ್ಣ ಮಕ್ಕಳಿಗೆ ಹಂಚ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಸಲ್ಲಿಸೋದ್ರಿಂದ ನಾನು ಹೇಳ್ತೀನಿ, ಧನುರ್ಮಾಸದಲ್ಲಿ ಈ ಒಂದು ಕೈಂಕರ್ಯವನ್ನು ತಾವು ನೆರವೇರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರ. ಹಾಗಾಗಿ ತಪ್ಪದೇ ಭಗವಂತನಿಗೆ ಪೊಂಗಲ್ ನೈವೇದ್ಯವನ್ನು ಮಾಡಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಏನಪ್ಪ, ಧನುರ್ಮಾಸದಲ್ಲಿ ತಾವೆಲ್ಲರೂ ಕೂಡ ಭಗವಂತನಿಗೆ ಶ್ರೀ ವಿಷ್ಣು ಪರಮಾತ್ಮನಿಗೆ ಪೊಂಗಲನ್ನು ನೈವೇದ್ಯ ಮಾಡಬೇಕು. ಹೀಗಾಗಲೇ ಯಾರೆಲ್ಲ ಅದನ್ನು ಪ್ರಾರಂಭವನ್ನು ಮಾಡಲಿಲ್ಲ, ಪ್ರಾರಂಭವನ್ನು ಮಾಡಿ. ಏನು ಒಂದು ಮಾಸ ಇನ್ನೇನು ಆಗೋ ಈಗೋ ಅಂತಂದರೆ ಜನವರಿ 17ನೇ ತಾರೀಕು ಎದುರಾದರೆ ಧನುರ್ಮಾಸನೂ ಸಂಪನ್ನ ಆಗುತ್ತೆ. ಇದು ಒಂದು ಮಾಸದಲ್ಲಿ ತಾವು ನಿದ್ದೆಗೆಡಲಿಕ್ಕೇನು ಅಸಾಧ್ಯವಾ? ಬೆಳಗಿನ ಜಾವ ನಾವು ಬೇಗ ಎದ್ದೇಳ್ತಕ್ಕಂಥದ್ದನ್ನು ಈ ನಿದ್ದೆಗೆಡ್ತಾ ಇದ್ದೇನೆ ಎಂಬತಕ್ಕಂಥ ಒಂದು ಮನಸ್ಥಿತಿಯನ್ನು ತೆಗೆದುಹಾಕ್ತಕ್ಕಂಥದ್ದು ಬಹಳ ಉತ್ತಮ. ನಿಜವಾಗ್ಲೂ ಹೇಳ್ತೀನಿ, ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದೀನಿ, ವ್ರತ ಮಾಡ್ತಾ ಇದ್ದೀನಿ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೀನಿ ಎಂಬತಕ್ಕಂಥದ್ದೇನಿಲ್ಲ. ಮೊದಲಿಂದನೂ ಕೂಡ ಎದ್ದೇಳ್ತಾ ಇದ್ದೀನಿ. ಅದರಲ್ಲೂ ಯಾವಾಗ ನಾನು ಡ್ಯೂಟಿ ಜಾಯಿನ್ ಆದ್ನು ಅಂದರೆ ನನ್ನ ಒಂದು ಕಾಯಕ, ನನ್ನ ಒಂದು ಜವಾಬ್ದಾರಿ, ಮಹರ್ಷಿವಾಣಿ ಕಾರ್ಯಕ್ರಮದತ್ತ ನನ್ನ ಗುರುಜಿಯವರು ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಜಾಸ್ತಿ ಆಯಿತು. ಅವಾಗಲಿಂದನೂ ಕೂಡ ನಾನು ಸಾಧಾರಣವಾಗಿ ಎದ್ದೇಳ್ತಾ ಇರ್ತಕ್ಕಂಥ ಸಮಯಕ್ಕಿಂತ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀನಿ. ಯಾಕೆಂದರೆ ಮನೆಯಲ್ಲಿ ಪೂಜೆ ಮುಗಿಸಿ ಇಲ್ಲಿ ಬರಬೇಕು. ಹಾಗಾಗಿ ಮೊದಲಾದರೆ ನಾನು ಎದ್ದೇಳ್ತಾ ಇದ್ದಿದ್ದು ಎಷ್ಟೊತ್ತಿಗಪ್ಪ, ಒಂದು 6:30. ಆ ಸಮಯಕ್ಕೆದ್ರೂ ಕೂಡ ಏನೋ ಒಂದು ರೀತಿ ಆಲಸ್ಯತನ,
ಏನೋ ಒಂದು ಆಲಸ್ಯತನ ಅಂತಂದರೆ ಒಂದು ಸೋಂಬೇರ್ತನ ಎಂಬತಕ್ಕಂಥದ್ದಾಗಲಿ, ಎದ್ದಾಗ್ಲಿಂದನೇ ಅಲ್ಲೇ ಜಾಗದಲ್ಲೇ ಕೂತಿರೋಣಪ್ಪ ಎಂಬತಕ್ಕಂಥದ್ದಾಗಲಿ, ಹಾಸಿಗೆಯಿಂದ ಎದ್ದು ಬರಲಿಕ್ಕೆ ಮನಸ್ಸೇ ಆಗದೇ ಇರತಕ್ಕಂಥದ್ದಾಗಲಿ, ಒಂದು ವೇಳೆ ಎದ್ದು ಬಂದು ಸ್ನಾನ ಮಾಡಿಕೊಂಡು ನನ್ನ ಶೌಚಾದಿಗಳೆಲ್ಲವನ್ನೂ ಕೂಡ ಮುಗಿಸಿದಾದ್ರೂ ಕೂಡ ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಬಗ್ಗೆ ಒಂದು ಜ್ಞಾನ ಆಗಲಿ, ಅರಿವಾಗಲಿ ಏನೂ ಕೂಡ ಮಾಡಿದ್ರೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೂತ್ಕೊಂಡ್ಬಿಡ್ತಾ ಇದ್ವಿ, ಸಂಪೂರ್ಣವಾಗಿ ಮಂಕಾಗೋಗ್ತಾ ಇದ್ವಿ. ಆದರೆ ನೀವು ಅದೇ 5 ಗಂಟೆಗೆ ಎದ್ದೇಳಿ, ನೆಮ್ಮದಿಯಾಗಿ ಸ್ನಾನ ಮಾಡಿ. ನಾನು ತಣ್ಣೀರು ಸ್ನಾನ ಮಾಡಿ ಅಂತ ನಾನು ಏನು ಹೇಳ್ತಾ ಇಲ್ಲ. ಧನುರ್ಮಾಸ ಆಯಿತು ಸರಿ, ಈ ಮಾಸದಲ್ಲಿ ಚಳಿ ಜಾಸ್ತಿ, ಬೆಚ್ಚಿನ ನೀರಲ್ಲೇ ಸ್ನಾನವನ್ನು ಮಾಡಿ ಅದಾದಮೇಲೆ ತಾವು ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ತಾವು ಮುಂದೆ ಆಗ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ನಿಜಕ್ಕೂ ನಮ್ಮಲ್ಲಾಗ್ತಕ್ಕಂಥ ಒಂದು ಬದಲಾವಣೆ, ಒಂದು ಶಕ್ತಿ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಆಸಕ್ತಿ ಉಂಟಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಅದರಲ್ಲೂ ನಿಮಗೆ ಬೇರೆ ನಾನು ಹೇಳ್ತಾ ಇದ್ದೇನೆ ಬಿಸಿನೀರು ಮಾಡಿ ಅಂತ. ನಾವು ಮಾಲಾಧಾರಿಗಳು, ನಾವು ತಣ್ಣೀರು ಸ್ನಾನ ಮಾಡಲೇಬೇಕು. ನಿಜಕ್ಕೂ ಹೇಳ್ತೀನಿ, ಬೆಂಗಳೂರು ಗ್ರಾಮಾಂತರ ಆಶ್ರಮದಲ್ಲಿ ಇವತ್ತು ಬೆಳಗ್ಗೆ 16 ಡಿಗ್ರಿ ಆ ಮಂಜಿನ ಚಳಿನಲ್ಲಿ ನಾವು ಇಲ್ಲೇ ಹಿಂಗೆ ಅಂತ ಇದ್ದೀವಿ. ಆ ಒಂದು ಹಿಮಾಚಲ ಪ್ರದೇಶದಲ್ಲೇ ಇರ್ತಕ್ಕಂಥ ಆ ಒಂದು ಅಮರನಾಥ್ ಕ್ಷೇತ್ರ ಆಗಿರ್ಬೋದು, ಕಾಶಿ ಕ್ಷೇತ್ರ ಆಗಿರ್ಬೋದು, ಒಂದು ನಾರ್ತು ಡೆಲ್ಲಿ ದಾಟಿ ಆ ಕಡೆಗೆ ಹೋಗ್ತಾ ಇದ್ದಂಗೆ ಆ ಚಳಿಯನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ಅಂಥ ಜಾಗದಲ್ಲೂ ಕೂಡ ತಣ್ಣೀರು ಸ್ನಾನವನ್ನು ಮಾಡ್ತಕ್ಕಂಥವ್ರು ಇದ್ದಾರೆ, ನಾನಿಲ್ಲ, ಅವ್ರ ಮುಂದೆ ನಾವೆಲ್ಲ ಯಾರು. ಆದ್ರೂ ಕೂಡ ಇಲ್ಲೇ ನಾವು ಆ ಚಳಿನ ತಡ್ಕೊಳಕ್ಕಾಗ್ತಾಯಿಲ್ಲ. ಬೆಳಗ್ಗೆ ತಣ್ಣೀರು ಸ್ನಾನ ಮಾಡಬೇಕಂದ್ರೆ ದೇಹದಲ್ಲಿರೋ 72,000 ನರನಾಡಿಗಳಿಗೂ ಕೂಡ ಒಂದು ರೀತಿ ಶಾಕ್ ಹೊಡೆದಂಗೆ ಆಗುತ್ತೆ. ಆ ಮೂಳೆಗಳೆಲ್ಲ ಒಂದು ರೀತಿ ಹೀಗೆ ಕಟ್ಟಾಕಿ ಬಿಟ್ಟಂಗೆ ಆಗುತ್ತೆ. ಆ ಕ್ಷಣ ನೋವನ್ನು ತಡಲಿಕ್ಕಾಗೋದಿಲ್ಲ. ಆಗ ಅಯ್ಯಪ್ಪ ಸ್ವಾಮಿನ ಸ್ಮರಣೆಯನ್ನು ಮಾಡಿ ನಾವು ಮುಂದುವರೆದ್ರೆ ಏನೋ ಒಂದು ರೀತಿ ಖುಷಿ, ಆ ಒಂದು ತೇಜಸ್ಸು, ಆ ಒಂದು ಆಸಕ್ತಿ ಬರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ಒಂದು ವಿನಂತಿ ಏನಪ್ಪ ಅಂತಂದರೆ, ತಪ್ಪದೆ ಈ ಧನುರ್ಮಾಸದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಎದ್ದು ಪೂಜೆಯನ್ನು ಮಾಡಿ ಪೊಂಗಲನ್ನು ನೈವೇದ್ಯ ಮಾಡಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕಂತಂದರೆ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವ. ಹಾಗಾಗಿ ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಲಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಗೌರೀನ್ಮಮಾಯಸ್ಸಲಿಲಾನಿಕ್ಷತ್ವದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಭಗವತೀಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ ಸರ್ವಮಂಗಳೇತಿ ಮಹಾಲಕ್ಷ್ಮೀಂ ಶ್ರೀಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಬ್ರಾಹ್ಮೀಂ ಮಾಹೇಶ್ವರೀಂ ಕೌಮಾರೀಂ ವೈಷ್ಣವೀಂ ವಾರಾಹೀಂ ಇಂದ್ರಾಣೀಂ ಚಾಮುಂಡಾಂ ಚಂಡಿಕಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ ಸರಸಿತನಿಲಯೇಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಗ್ನೇ ಮನೋ ತ್ರಿಭುವನಭೂತಿಕರಿ ಪ್ರಸೀದಮಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಯಸಿಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಓಂ ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಧನುರ್ಮಾಸದ ಪೂಜಾ ಪದ್ಧತಿಗಳು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲಿಂದೆಲ್ಲಿ ನೋಡಿದ್ರು ಸಹಿತ, ಯಾವುದೇ ದೇವಾಲಯದಲ್ಲಿ ನೋಡಿದ್ರು ಸಹಿತ ಬೆಳಗ್ಗಿನ ಜಾವದ ಪೂಜೆ ಬೇಗ ಆಗೋಗುತ್ತೆ. ಇವತ್ತಿಗೂ ಒಂದಷ್ಟು ಕಡೆ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ತಾಲೂಕುಗಳಲ್ಲೂ ಸಹಿತ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾದಷ್ಟು ಊರಿನಲ್ಲಿರ್ತಕ್ಕಂತಹ ಎಲ್ಲ ಹಿರಿಯರು, ಪ್ರಮುಖರು, ಸಣ್ಣ ಪುಟ್ಟ ಮಕ್ಕಳು ಎಲ್ಲರೂ ಸೇರಿ ರಾಮ ಮಂದಿರಕ್ಕೆ ಬಂದು ರಾಮ ಭಜನೆಯನ್ನು ಮಾಡುವಂತಹದ್ದು, ಆ ವಿಶೇಷವಾಗಿರ್ತಕ್ಕಂಥ ರಾಮದೇವರ ಒಂದು ಫೋಟೋವನ್ನು ತೆಗೆದುಕೊಂಡು ವಾದ್ಯಗಳ ಸಮೇತ ಇಡೀ ಊರನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು.
ಊರಿನ ಪ್ರತಿ ಭಾಗಗಳು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಎಲ್ಲರನ್ನೂ ಎಬ್ಬಿಸ್ಕೊಂಡು ಬಂದು ಎಲ್ಲರನ್ನೂ ಭಜನೆಗೆ ಭಾಗವಹಿಸುವಂಥ ರೀತಿ ಮಾಡಿ ಎಲ್ಲರೂ ಬೆಳಗಿನ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾವಿಷ್ಣುವಿನ ಧ್ಯಾನ ಮಾಡ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ತಕ್ಕಂಥದ್ದು, ಶ್ರೀರಾಮಚಂದ್ರನ ದರ್ಶನ ಮಾಡ್ತಕ್ಕಂಥದ್ದು, ರಾಮದೇವರ ಭಜನೆ ಮಾಡ್ತಕ್ಕಂಥದ್ದು ಈ ಧನುರ್ಮಾಸ ಪೂಜಾ ಪದ್ಧತಿ. ಧನುರ್ಮಾಸ ಪೂಜಾ ಪದ್ಧತಿಯಲ್ಲಿ ಇದೆಲ್ಲವೂ ನಡೆಯುತ್ತೆ. ಭಜನಾ ಮನೆಗಳೆಂದರೆ ಎಲ್ಲೆಲ್ಲಿ ಭಜನೆ ಮನೆ ಇದೆಯೋ ಅಲ್ಲೆಲ್ಲವೂ ನಡೆಯುತ್ತೆ. ಇದೆಲ್ಲ ಆದಮೇಲೆ ಊರಿನ ಪ್ರಮುಖ ಬೀದಿಗಳಲ್ಲೋ ಅಥವಾ ರಾಜಬೀದಿಗಳಲ್ಲೋ ಅಥವಾ ಒಂದಷ್ಟು ಭಾಗಗಳಲ್ಲಿ ಸುತ್ತಾಡಿಕೊಂಡು ಬಂದು ಭಜನೆ ಆದಮೇಲೆ ಸ್ವಾಮಿ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದು, ಈಗಂತೂ ಅವರೆಕಾಳು ಜಾಸ್ತಿ, ಅಂದರೆ ಅವರೆಕಾಯಿ ಸೀಸನ್, ಈ ತಂಪಾದಂಥ ವಾತಾವರಣ, ಹಿಮ ಬೀಳುವಂಥ ವಾತಾವರಣ, ಹಿಮದ ಚಳಿಯಲ್ಲೇ ಅವರೆಕಾಯಿ ಜಾಸ್ತಿ ಬರುತ್ತೆ. ಬಂದಂತಹ ಅವರೆಕಾಳನ್ನು ತಂದು ಅವರೆಕಾಳು ಚಿತ್ರಾನ್ನ ಮಾಡಿ ಬೆಳಗ್ಗೆ ದೇವರ ನೈವೇದ್ಯ ಮಾಡಿ ಬರ್ತಕ್ಕಂಥ ಭಕ್ತರಿಗೆ ಹಂಚುವಂಥ ಪದ್ಧತಿ ಇವತ್ತಿಗೂ ಸಾಕಷ್ಟು ಕಡೆ ಭಜನಾ ಮನೆಗಳಲ್ಲಿ ನಡೆಯುತ್ತೆ. ಇದು ಭಜನಾ ಮನೆಗಳಲ್ಲಿ ನಡೆಯುವಂಥ ಕ್ರಮ. ಆದರೆ ಇನ್ನು ದೇವಾಲಯಗಳಲ್ಲಿ ಪ್ರತಿನಿತ್ಯ ಸಾಮಾನ್ಯಕ್ಕೆ ದೇವರಿಗೆ ನೈವೇದ್ಯ ವಿವಿಧವಾಗಿರ್ತಕ್ಕಂಥ ಖಾದ್ಯಗಳನ್ನು ಮಾಡಿ ದೇವರು ನೈವೇದ್ಯ ಮಾಡುವಂಥ ಪದ್ಧತಿ ಹಿಂದಿರುತ್ತೆ. ಧನುರ್ಮಾಸ ಪೂಜಾ ಪದ್ಧತಿಯಲ್ಲಿ ಸ್ವಾಮಿಗೆ ನೈವೇದ್ಯ ಒಂದೇ ಪ್ರಮಾಣ, ಒಂದನ್ನೇ ಮಾಡುವಂಥದ್ದು. ಏನಪ್ಪ ಅದು? ಪೊಂಗಲ್ ನೈವೇದ್ಯ ಮಾತ್ರನೇ. ಈಗ ಇರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಕ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ, ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಸ್ವಾಮಿಗೆ ಖಾರದ ಪೊಂಗಲ್ ಮಾಡ್ತಕ್ಕಂಥದ್ದು, ಅಂದರೆ ಮೆಣಸುಕಾಳು ಹಾಕಿ ಮಾಡುವಂಥ ಪೊಂಗಲ್ನ ಸ್ವಾಮಿಯ ನೈವೇದ್ಯಕ್ಕಾಗಿ ವ್ಯವಸ್ಥೆ ಮಾಡ್ತಾರೆ. ಇನ್ನು ಜನವರಿ 14 ಸಂಕ್ರಾಂತಿ ಬಂತು ಅಂದರೆ ಸಂಕ್ರಾಂತಿಯ ಆ ಸಡಗರ ಸಂಭ್ರಮದಲ್ಲಿ ಅಂದು ಪೊಂಗಲ್ ಮಾಡುವಂಥದ್ದು ಸಿಹಿ ಪೊಂಗಲ್. ನೋಡಿ, ಈಗೆಲ್ಲ ಖಾರ ಪೊಂಗಲ್ ಮಾಡುವಂಥದ್ದು, ಆಗ ಸಿಹಿ ಪೊಂಗಲ್ ಮಾಡುವಂಥದ್ದು. ಅದು ಪೊಂಗಲ್ ಅನ್ನೋದೇ ಒಂದು ಹೆಸರು. ಸಂಕ್ರಾಂತಿ ಹಬ್ಬ ಒಂದು ಕಡೆ ಸಂಕ್ರಾಂತಿ ಅಂದರೆ ಇನ್ನೊಂದು ಕಡೆ ಪೊಂಗಲ್ ಅಂತಲೇ ಹೇಳ್ತಾರೆ. ಹೀಗೆ ಈ ಒಂದು ಮಾಸ ಧನುರ್ಮಾಸದ ಪೂಜಾ ಪದ್ಧತಿಯನ್ನು ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಹಿಂದಿನ ಹಿರಿಯರು ಪದ್ಧತಿಗಳು ಏನು ಹೇಳಿದ್ದಾರೋ ಅದನ್ನೇ ಆಚರಣೆ ಮಾಡಿದ್ರೆ ಅವರವರ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಧನುರ್ಮಾಸದಲ್ಲಿ ಬಂದಂತಹ ಪೂಜಾ ಪದ್ಧತಿಯಲ್ಲಿ ವಿಶೇಷವಾಗಿ ಸೃಷ್ಟಿ ಎಂಬತಕ್ಕಂಥದ್ದಕ್ಕೆ ಅಷ್ಟು ಆದ್ಯತೆ ಇದೆ. ನಿನ್ನೆ ಸೃಷ್ಟಿ ಆಯಿತು. ನಿನ್ನೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಸೃಷ್ಟಿ, ನಾಗದೇವರ ಆರಾಧನೆ. ಹಾಗಾಗಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂತಹ ಜಾತ್ರಾ ಮಹೋತ್ಸವವನ್ನು ನೋಡಿ. ಈಗ ತಾವು ನೋಡ್ತಿದ್ದೀರಿ, ಅಲ್ಲಿನ ಬ್ರಹ್ಮರಥೋತ್ಸವ, ಬೃಹದಾಕಾರವಾಗಿರ್ತಕ್ಕಂತಹ ರಥ, ಹೊಸದಾದಂತಹ ಆ ರಥ ಸಾರ್ವತ್ರಿಕವಾಗಿ ಬಹುಶಃ ಇಂಥ ದೊಡ್ಡ ರಥವನ್ನು ಎಲ್ಲೂ ನೋಡಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಅಂದರೆ ಅಷ್ಟು ಬೃಹದಾಕಾರವಾಗಿರ್ತಕ್ಕಂಥ ರಥ. ಅಂತಹ ರಥದ ಮೇಲೆ ಸ್ವಾಮಿಯನ್ನು ಕೂಡಿಸಿ ಆ ವಿಶೇಷವಾಗಿರ್ತಕ್ಕಂಥ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುವಂಥ ಕ್ರಮ ಇದೆಯಲ್ಲ, ಅದು ಆ ರಥವನ್ನು ಕದಲಿಸಬೇಕಾದ್ರೆ ಆನೆಯಿಂದ ಮಾತ್ರ ಸಾಧ್ಯ. ಪ್ರಥಮದಲ್ಲಿ ರಥವನ್ನು ಎಳಿಬೇಕಾದ್ರೆ ಫಸ್ಟು ಆನೆ ಅದನ್ನು ಚಾಲನೆ ಕೊಟ್ಟು, ಆನೆ ತನ್ನ ಸೊಂಡಿಲಿನಿಂದ ಸ್ವಲ್ಪ ರಥವನ್ನು ಮುಂದಕ್ಕೆ ಕಳಿಸಿದ ಮೇಲೆ ಸುಬ್ರಹ್ಮಣ್ಯೇಶ್ವರರ ಆ ರಥೋತ್ಸವ ಅಲ್ಲಿ ಚಾಲನೆ ಶುರುವಾಗುತ್ತೆ, ಮುಂದುವರಿಯುತ್ತೆ. ಅಂತಹ ಅದ್ಭುತವಾದಂತಹ ರಥೋತ್ಸವವನ್ನು ನೋಡುವಂಥ ಸೌಭಾಗ್ಯ ಇವತ್ತು ಇಡೀ ನಾಡಿನ ಜನತೆಗೆ, ಕುಕ್ಕೆ ಕ್ಷೇತ್ರಕ್ಕೆ ಯಾರೆಲ್ಲ ನಿನ್ನೆ ಹೋಗಿದ್ರಿ, ನಿನ್ನೆ ಅಲ್ಲಿ ನೋಡಿದ್ದೀರಿ. ಯಾರೆಲ್ಲ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ತಾಯಂದಿರು, ಸಣ್ಣ ಪುಟ್ಟ ಮಕ್ಕಳು, ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ಹೇಗಿದೆ ಅಂತಲೇ ಗೊತ್ತಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅನ್ನೋರಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಇದೆ. ಕಾರ್ಯಕ್ರಮದಲ್ಲಿ ಅಂತಹ ಅದ್ಭುತವಾದಂತಹ ಒಂದಷ್ಟು ವಿಶೇಷವಾದಂಥ ಚಿತ್ರವನ್ನು, ವಿಶೇಷವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದ ಒಂದಷ್ಟು ಚಿತ್ರಗಳನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಯಾಕೆಂದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಿನ್ನೆ ಮರಳು ಹಾಕಿದ್ರೆ ತಳಗೆ ಬೀಳೋದಿಲ್ಲ, ಅಷ್ಟು ಜನಸಾಗರ. ಅಷ್ಟು ಜನಸಾಗರದ ಮಧ್ಯದಲ್ಲಿ ನೀವು ಹೋಗಿ ಸ್ವಾಮಿನ ಹತ್ತಿರದಿಂದ ನೋಡೋದು ಭಾಳ ಕಷ್ಟ ಅಲ್ವಾ? ಅದಕ್ಕಾಗಿ ಸ್ವಾಮಿಯ ರಥೋತ್ಸವವನ್ನು ಇವತ್ತು ತಾವು ಕಣ್ತುಂಬಿಸ್ಕೊಂಡಿದ್ದೀನಿ. ನಿನ್ನೆ ಸ್ವಾಮಿಗೆ ನಡೆದಂತಹ ಸೃಷ್ಟಿಯ ಮುಹೂರ್ತವ, ಆ ಸೃಷ್ಟಿಯೆಂದು ನಾಗದೇವರ ಉತ್ಸವ, ಬ್ರಹ್ಮರಥೋತ್ಸವ, ಕುಕ್ಕೆ ಶ್ರೀಗಳನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದಂಥ ರಥೋತ್ಸವವನ್ನು ತಾವೆಲ್ಲರೂ ದರ್ಶನ ಮಾಡಿದ್ದೀರಿ. ನಿಮ್ಮೆಲ್ಲರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗಿ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ನಿಮಗೆ ಸಿಗಲಿ ಅಂತ, ನಾಗೇಂದ್ರರ ಅನುಗ್ರಹ ಸಿಗಲಿ ಅಂತ ನಾನು ಮತ್ತೊಮ್ಮೆ ನಾಗದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನೋಡಿ, ನಮಗೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಈ ಪದ ಈ ಕ್ಷಣ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮಂಗಳವಾರ ಧನುರ್ಮಾಸ, ಗುರುಗಳು ನಮ್ಮೆಲ್ಲರಿಗೂ ಕೂಡ ಸುಬ್ರಹ್ಮಣ್ಯೇಶ್ವರನ ದರ್ಶನವನ್ನು ಮಾಡಿಸಿದ್ದಾರೆ. ಇಂದಿನ ಭಾಗದಲ್ಲಿ ನಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು. ಹಾಗಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ದಿನ ವಿಶೇಷತೆ ಬೇಕು, ಪಂಚಾಂಗ ಶ್ರವಣ ಬೇಕು, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನ ಬೇಕು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ
ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಹೋತ್ಸವನೇ ಇದು ವಿಶೇಷವಾಗಿರ್ತಕ್ಕಂತಹದ್ದು. ಒಂದು ದೈವ ಸಾನ್ನಿಧ್ಯ ಇದೆ, ದೇವರಿದ್ದಾನೆ, ಭಗವಂತನಿದ್ದಾನೆ, ನಮ್ಮ ಜೊತೆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಮ್ಮೊಂದಿಗಿದೆ ಎಂಬತಕ್ಕಂತಹ ಆ ನಂಬಿಕೆನೇ ನಮ್ಮ ಜೀವನಕ್ಕೆ ಒಂದು ಮೆಟ್ಲು. ನಾನು ಎಂಬತಕ್ಕಂತಹ ಮದಮಾತ್ಸರ್ಯಗಳನ್ನು ತುಂಬಿ ತುಳುಕಿಸ್ಕೊಂಡು ಒಂದಲ್ಲ ಒಂದು ಕಡೆ ಸಮಸ್ಯೆ ಮಾಡ್ಕೊಳ್ಳೋದಕ್ಕಿನ್ನ ಒಂದು ಅಗೋಚರವಾಗಿರೋ ಶಕ್ತಿ ಇದೆ, ಸತ್ಯ ಅದು. ಬರೀ ಮಾತಲ್ಲೋ ಅಥವಾ ಸುಮ್ಮನೆ ಬೇಕು ಅಂದಾಗೋ ಹೇಳೋ ಮಾತಲ್ಲ ಅದು. ಪ್ರತಿ ಕಾಲವೂ ನಮ್ಮ ಹಿಂದೆ ಒಂದು ಶಕ್ತಿ ಇದ್ದು ನಮ್ಮನ್ನು ನಡೆಸ್ತಾ ಇದೆ ಅಂದರೆ ಅದು ಖಂಡಿತ ತಪ್ಪಲ್ವೇ ಅಲ್ಲ. ಅದು ಆನಂದ್ ಗುರೂಜಿಯವರೊಬ್ಬರ ಮಾತಲ್ಲ, ಹಿಂದಿನ ಋಷಿಮನೆಗಳಿಂದ ಬಂದಿರತಕ್ಕಂತಹದ್ದು, ಪ್ರತಿಯೊಬ್ಬರೂ ಹೇಳುವಂಥದ್ದು. ಆ ಶಕ್ತಿ ಇದೆ ಅಂತ ನಂಬಿರೋದು ಹೌದು, ನಂಬಿಕೆಯೂ ಹೌದು. ಅದಕ್ಕೆ ದೈವ ಸಾನ್ನಿಧ್ಯ, ದೇವರ ಒಂದು ಪೂಜೆ ಪುನಸ್ಕಾರದಲ್ಲಿ ಅಂತಹದ್ದೊಂದು ಶಕ್ತಿ ಇದೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಒಬ್ಬಿಬ್ಬರಲ್ವಲ್ಲ, ಲಕ್ಷಾಂತರ ಜನ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ. ಅಲ್ಲಿಗೆ ಬರ್ತಕ್ಕಂಥವರು ಯಾರೋ ಒಂದಷ್ಟು ಜನ, ನನಗೆ ಯಾಕೆ ಈ ಮಾತು ಇವಾಗ ಹೇಳ್ತಿದ್ದೀನಿ ಅಂದರೆ, ಹಿಂದೆ ನಾನು ಗೊರವನಹಳ್ಳಿ ಕಾರ್ಯಕ್ರಮ ಒಂದು ಮಾಡಿದಾಗ ಅಲ್ಲಿಗೆ ಬಂದಂತಹ ಸಾಗರೋಪಾದಿಯಲ್ಲಿ ಹರಿದು ಬಂದಂಥ ಜನಸಾಗರ, ಆ ಕ್ಷೇತ್ರದಲ್ಲಿ ನಡೆದಂತಹ ತಾಯಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಒಂದು 5 ರಿಂದ 5.5 ಲಕ್ಷ ಜನ. ಇವತ್ತು ನನ್ನ ಕಾರ್ಯಕ್ರಮ ನೋಡೋರು ಸಹಿತ ನಾನು ಗೊರವನಹಳ್ಳಿ ಅಂದರೆ ಎಲ್ಲರ ಕಿವಿ ನೆಟ್ಟಗಾಗತ್ತೆ. ಯಾಕೆಂದರೆ ತಾಯಿ ಅಂದರೆ ಎಷ್ಟು ಜನ ಅಲ್ಲಿ ಬಂದಿದ್ರಿ ಅಂತ ಅದು ಬಂದವರಿಗೆ ಗೊತ್ತು. ಅಲ್ಲಿ ನಡೆದಂತಹ ವೈಭವಪೂರಿತವಾದಂಥ ಪೂಜಾನುಷ್ಠಾನವೂ ಗೊತ್ತು. ಅದಾದಮೇಲೆ ಒಂದಷ್ಟು ಜನ ಹೇಳಿದ್ರು ನನಗೆ, ನೀವು ಬರೀ ಹಳ್ಳಿ ಜನನ, ರೈತರನ್ನು, ಮುಗ್ಧರನ್ನು, ಏನೂ ಗೊತ್ತಿಲ್ಲದಿರತಕ್ಕಂಥವ್ರನ್ನ, ಅವಿದ್ಯಾವಂತರನ್ನು, ಅಂಥವ್ರನ್ನ ಮಾತ್ರ ಕರೆದು ಗುಡ್ಡ ಹಾಕಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರಿ ಅಂತ ಹೇಳಿದರು ನನಗೆ. ಅಂದರೆ ಅಲ್ಲಿ ಬಂದವರೆಲ್ಲರೂ ಅವಿದ್ಯಾವಂತರು, ಬಂದವರೆಲ್ಲರೂ ಸಹಿತ ವಿದ್ಯೆ ಇಲ್ದಿದ್ದವರು, ಜ್ಞಾನ ಇಲ್ದಿದ್ದವರು, ಸುಮ್ಮನೆ ಏನೋ ಒಂದು ಮೂಢನಂಬಿಕೆಯಲ್ಲಿ ಬಂದವರು ಅಂತ ಹೇಳಿದ್ರಲ್ಲ ಪುಣ್ಯಾತ್ಮರು. ಆ ಹೇಳುವಂತಹ ರೀತಿ ಒಂದು ಆಲೋಚನೆ ಮಾಡಬೇಕು. ಒಬ್ಬರೋ ಇಬ್ಬರೋ 10 ಜನ 100 ಜನ ಹಾಗಿದ್ರೂ ಬಂದವರೆಲ್ಲ ಹಾಗೇ ಇರ್ತಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಸಾನ್ನಿಧ್ಯ ಇದೆಯಲ್ಲ, ಶಕ್ತಿ ಇದೆಯಲ್ಲ, ಆ ತಾಯಿ ಮಹಾಲಕ್ಷ್ಮಿಯಲ್ಲಿ ಒಂದು ಶಕ್ತಿ ಇದೆಯಲ್ಲ, ಆ ತಾಯಿ ಬರಮಾಡ್ಕೊಂಡಿದ್ದಾಳ ಜನನ. ಹಾಗೆ ಇವತ್ತು ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಇವತ್ತು ಎಷ್ಟೋ ಜನ ಮೊಬೈಲ್ಗಳಲ್ಲಿ ಚಿತ್ರೀಕರಣ ಮಾಡಿ ಅಯ್ಯಪ್ಪನ ಶಬರಿಮಲೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಅಯ್ಯಪ್ಪನ್ನು ತೋರಿಸ್ತಾ ಇದ್ದಾರೆ. ಅಯ್ಯಪ್ಪನ ಮನೆಯಲ್ಲೇ ಕೂತು ನೋಡ್ತೀವಿ. ನಾನು ಮನೆಯಲ್ಲಿ ಎಷ್ಟೋ ಸತಿ ಅಯ್ಯಪ್ಪನ ಮೊಬೈಲ್ ತಿರುಗಿಸ್ಬೇಕಾದ್ರೆ ನನಗೂ ದರ್ಶನ ಆಗ್ತಾ ಇರುತ್ತೆ, ನೋಡಿದ್ದೇನೆ. ಹಾಗಂತ ನಾನು ಶಬರಿಮಲೆಗೆ ಹೋಗದಿರೇ ಇರ್ತೀನ? ನಾವು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿರ್ತಕ್ಕಂಥದ್ದನ್ನು ನೋಡಿ ಆನಂದಿಸಬಹುದು ನಿಜ, ಆದರೆ ಅದ್ಭುತವಾದಂಥ ಸುಂದರವಾದಂಥ ಕ್ಷಣಗಳನ್ನು ಇಲ್ಲಿ ಕೂತು ನೋಡಿದ್ರೂ ಆ ಸಾನ್ನಿಧ್ಯದಲ್ಲಿರುವಂತಹ ಶಕ್ತಿ ಇದೆಯಲ್ಲ, ಅಲ್ಲಿ ಹೋದಾಗುವಂಥ ಅನುಭವ ಇದೆಯಲ್ಲ, ಜೊತೆಗೆ ಆ ಪರಿಸರದಲ್ಲಿರ್ತಕ್ಕಂಥ ಒಂದು ಸಾನ್ನಿಧ್ಯದ ಶಕ್ತಿ ಎಂಥವ್ರನ್ನೂ ಸಹಿತ ಮಂತ್ರಮುಗ್ಧರಾಗಿ ಮಾಡಿಸುತ್ತೆ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸಾನ್ನಿಧ್ಯ, ಅಲ್ಲಿಗೆ ಬರ್ತಕ್ಕಂಥ ಭಕ್ತ ಸಾಗರ ಅಲ್ಪ ಸ್ವಲ್ಪವಲ್ಲ, ಸಾಕಷ್ಟು ಜನ ಇದ್ದಾರೆ. ಹಾಗೆ ಆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ಪೂಜಾ ಅನುಷ್ಠಾನ, ಅಲ್ಲಿನ ಪದ್ಧತಿ, ಅಲ್ಲಿನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ತಂತ್ರಸಾರ, ಅಲ್ಲಿರ್ತಕ್ಕಂಥ ಲಂಬೋದರಿಗಳು, ಜೊತೆಗೆ ಅವರು ಮಾಡುವಂಥ ಪೂಜಾ ಅನುಷ್ಠಾನ, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಭಾಗಗಳಲ್ಲಿ ಒಂದೊಂದು ಥರ ವಿಶೇಷತೆ ಇರುತ್ತೆ. ಆ ವಿಶೇಷತೆಯನ್ನು ನಾವು ನೋಡ್ಬೋದಾದರೆ ಆ ಭಾಗದ ತಂತ್ರಸಾರ ಏನಿರುತ್ತೋ, ಅಲ್ಲಿನ ಅನುಷ್ಠಾನ ಏನಿರುತ್ತೋ ಅಲ್ಲಿ ಹಾಗೆ ನಡೆಯುತ್ತೆ. ಅಲ್ಲಿ ವೇದ ಮಂತ್ರಗಳಿಗಿನ್ನ ತಂತ್ರಸಾರವೇ ಪ್ರಧಾನ. ಅದು ಅಲ್ಲಿಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಆದರೆ ನಮ್ಮ ಕ್ರಮ ಈ ಭಾಗದಲ್ಲಿ ವೇದ ಮಂತ್ರಗಳು, ಅಲಂಕಾರ, ಇದರಲ್ಲಿ ನಾವು ತೃಪ್ತಿಪಡಿಸ್ತೀವಿ ಭಗವಂತನ. ಅಲ್ಲಿ ಆಗಮಶಾಸ್ತ್ರ ಪ್ರಕಾರ ಅವರ ಆಗಮ ಏನು ಹೇಳುತ್ತೋ ಅದನ್ನು ಮಾಡ್ತಾರೆ. ಹಾಗೆ ಆ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದ ಶಕ್ತಿ ಇರೋದ್ರಿಂದ ಲಕ್ಷಾಂತರ ಜನ ಅಯ್ಯಪ್ಪನ ಸ್ವಾಮಿಯ ದರ್ಶನಕ್ಕೆ ಬರೋ ಭಕ್ತರು ಬರ್ತಾರೆ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಗರ್ಭಗುಡಿಯ ಪ್ರಧಾನ ದ್ವಾರ. ಗರ್ಭಗುಡಿಯ ಪ್ರಧಾನ ದ್ವಾರವನ್ನು ನಾವು ನೋಡ್ತಾ ಇದ್ದೀವಿ. ಅಯ್ಯಪ್ಪನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಲ್ಲಿ ಪೂಜೆ ಮಾಡತಕ್ಕಂಥ ಅರ್ಚಕರುಗಳು ಯಾರೆಲ್ಲ ಗರ್ಭಗುಡಿಯಲ್ಲಿ ಸ್ವಾಮಿನ ಸ್ಪರ್ಶಿಸಿ ಪೂಜೆ ಮಾಡತಕ್ಕಂಥವರನ್ನು, ಅವರ ನಾಮಗಳನ್ನು, ಅವರ ಹೆಸರನ್ನು ಒಂದು ಚೀಟಿಯಲ್ಲಿ ಬರೆದು ಭಗವತ್ ಸಾನ್ನಿಧ್ಯದಲ್ಲಿಟ್ಟು, ಈ ವರ್ಷ ಯಾರ ಜವಾಬ್ದಾರಿಯಲ್ಲಿ ನಡಿಬೇಕು ಅಯ್ಯಪ್ಪನ ಪೂಜೆ ಅಂದಾಗ ಯಾರ ಹೆಸರು ಅಲ್ಲಿ ಬರುತ್ತೋ ಅವರೇ ನಡೆಸೋಕ್ಕಾಗುವಂಥದ್ದು. ಅವ್ರನ್ನ ಮೇಲ್ಶಾಂತಿ ಅಂತ ಕರೀತಾರೆ. ಅಂತಹ ಮೇಲ್ಶಾಂತಿಗಳನ್ನು ಮಾತಾಡಿಸಿ ಅಲ್ಲಿ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಬಂದಾಗ ಬೆಟ್ಟವನ್ನು ಹತ್ತಬೇಕಾದ್ರೆ 48 ಅಂದರೆ ಆ 48 ಮೈಲಿ ಅಂತಲೋ ಎರಿಮೆಲೆಯಿಂದ ಹೋಗಿ ಪಂಪಾಗೆ ಬಂದು ಪಂಪಾ ಸ್ನಾನ ಮಾಡಿ ಅಲ್ಲಿನ ಗಣಪತಿಯ ದರ್ಶನ ಮಾಡಿ ಪಂಪಾಯಿಂದ ಅಲ್ಲಿಂದ ಮುಂದೆ ಪರಿಕ್ರಮಿಸಿದ್ರೆ ಸುಂದರವಾದಂತಹ ಆ ದೃಶ್ಯಗಳನ್ನು, ಅರಣ್ಯವನ್ನು, ಆ ಒಂದು ಪರಿಸರವನ್ನು ದರ್ಶನ ಮಾಡಿ ದೇಹ ದಂಡಿಸಿ ಸ್ವಾಮಿಯ ದರ್ಶನಕ್ಕೆ ಬಂದಾಗ ಆಗ ಸಿಗುವ ಆನಂದ ಇದೆಯಲ್ಲ, ಇನ್ನೂ ಆ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಸುಂದರವಾದಂತಹ ಆ ದರ್ಶನ ಆಗಲಿ, ಅಥವಾ ಅಷ್ಟು ತುಪ್ಪದ ಕಾಯಿಗಳು ಸುಡುವಂಥ ಆ ಸುಟ್ಟಂಥ ಆ ಒಂದು ಪ್ರಾಂತ್ಯದಲ್ಲಿ ಅಲ್ಲಿಂದ ಬರುವಂತಹ ಸುವಾಸನೆ ಇದೆಯಲ್ಲ,
ಅದು ಅಯ್ಯಪ್ಪನ ಆ ಅರುಣ ಪಾಯಸ ಇದೆಯಲ್ಲ, ಆ ಪಾಯಸವನ್ನು ಮಾಡ್ತಕ್ಕಂಥದ್ದು. ಹೇಗೆ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹೊರಟ್ರೆ ದೇವಸ್ಥಾನದ ಇನ್ನೂ ಆವರಣದ ಒಳಗಡೆ ಹೋಗ್ತಿದ್ದಾಗೆ ಲಡ್ಡು ಪ್ರಸಾದ, ಆ ಸ್ಮೆಲ್ಲು, ಆ ಒಂದು ಸುಂದರವಾದಂಥ ಆ ಲಡ್ಡು ಪ್ರಸಾದ ನೋಡಬೇಕಾದ್ರೆ ಸುಮಧುರವಾದಂಥ ಸುವಾಸನೆ ಇದೆಯಲ್ಲ, ಅದು ನೋಡೋದೇ ಆನಂದ. ನೋಡಿ, ಭಕ್ತರು ಈ ಪ್ರಕಾರ ಹೋದಾಗ ಅವರವ್ರ ಮೊಬೈಲ್ಗಳಲ್ಲಿ ಈ ಥರ ಚಿತ್ರೀಕರಣ ಮಾಡಿಬಿಡ್ತಾರೆ. ಆದರೆ ಚಿತ್ರೀಕರಣ ಮಾಡಿ ಅಯ್ಯಪ್ಪನ ಮೂಲ ಸಾನ್ನಿಧ್ಯ ದರ್ಶನ ಆಯಿತು ಅಂತ ನಾವು ರಾಜ್ಯಗಳಲ್ಲಿ ಹಾಗೆ ನಿಂತ್ಕೊಳ್ಳಲ್ಲ. ಇಲ್ಲಿ ಏನೇ ನೋಡಿದ್ರು, ಯಾವುದೇ ಮೊಬೈಲ್ ಏನೇ ಕೆಲಸ ಮಾಡಿದ್ರು, ಇವತ್ತಿನ ಟೆಕ್ನಾಲಜಿ ಏನೇ ಇದ್ದರೂ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ನಿಂತು ದರ್ಶನ ಮಾಡಿದಾಗ ಸಿಗೋ ಆನಂದ ಅದಕ್ಕೆ ಸರಿಸಮಾನ ಅಲ್ಲ. ಹಾಗಾಗಿ ಅಯ್ಯಪ್ಪನ ದರ್ಶನ ಮಾಡಬೇಕು, ಅಯ್ಯಪ್ಪನ ನೋಡಬೇಕು ಎಂಬತಕ್ಕಂಥ ಮಹದಾಸೆ ಎಲ್ಲರಿಗೂ ಇದೆ. ಆದರೆ ಕೆಲವರಿಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಕೆಲವರಿಗೆ ಹೋಗ್ಲಿಕ್ಕಾಗುತ್ತೆ, ಕೆಲವರಿಗೆ ಹೋಗ್ಲಿಕ್ಕಾಗೋದಿಲ್ಲ. ಆದರೂ ಮನೆಯಲ್ಲೇ ಕೂತು ಅಯ್ಯಪ್ಪನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥವ್ರಿಗೆ ರಾಜ್ಯದಲ್ಲಿ ಯಾರೆಲ್ಲ ಭಕ್ತರು ಅಯ್ಯಪ್ಪನ ಮಾಲಾಧಾರಿಗಳು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ನಿಮ್ಮ ಮನೆಗಳಲ್ಲಿ ಅಯ್ಯಪ್ಪನ ಪೂಜೆಯನ್ನು ಮಾಡ್ತಿರಲ್ಲ, 18 ಮೆಟ್ಲ ಪೂಜೆಯನ್ನು ಮಾಡ್ತಿರಲ್ಲ, ವಿಶೇಷವಾದಂಥ ಪಡಿಪೂಜೆಯನ್ನು ಮಾಡಿ ಸ್ವಾಮಿಗೆ ಒಂದು ವಿಶೇಷವಾದಂಥ ಭಕ್ಷ್ಯ ಭೋಜ್ಯಾದಿಗಳನ್ನು ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳನ್ನು ಮಾಡಿ ನೈವೇದ್ಯ ಮಾಡಿ, ಅದರಲ್ಲೂ ಸ್ವಾಮಿ ಹೊಸದಾಗಿ ಮಾಲೆ ಹಾಕ್ತಕ್ಕಂಥ ಕನ್ಯಸ್ವಾಮಿಗಳನ್ನು ಮನೆಗೆ ಕರೆಸಿ ಅವರಿಗೆ ಅನ್ನ ಸಂತರ್ಪಣೆ ಅನ್ನವನ್ನು ಬಡಿಸಿ ಅವ್ರನ್ನ ಊಟ ಮಾಡೋ ತನಕ ಕಾದು ಅದಾದ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸುವಂಥ ಆ ಗಳಿಗೆ ನಿಜಕ್ಕೂ ಭಗವತ್ ಸಾಕ್ಷಾತ್ಕಾರ. ಭಗವಂತ ಇದ್ದಾನೆ, ನಮ್ಮ ಸುತ್ತಮುತ್ತ ನಮ್ಮ ಜೊತೆಯಲ್ಲಿದ್ದಾನೆ, ಆತನ ಕೃಪೆ ಇದೆ, ಒಂದು ಅಗೋಚರವಾಗಿರೋ ಶಕ್ತಿ ಇದೆ, ಆ ಶಕ್ತಿನೇ ನಮ್ಮನ್ನು ಕಾಪಾಡುತ್ತೆ. ಎಷ್ಟು ಜನ ಶಬರಿಮಲೆ ಬಗ್ಗೆ ಏನೆಲ್ಲ ಕಾಮೆಂಟ್ಸ್ ಮಾಡೋರಿದ್ದಾರೆ, ಏನೆಲ್ಲ ವಾದ ವಿವಾದಗಳು ಮಾಡ್ತಕ್ಕಂಥವ್ರಿದ್ದಾರೆ, ಏನೆಲ್ಲ ಕಾಂಟ್ರವರ್ಸಿ ಮಾಡ್ತಕ್ಕಂಥವ್ರಿದ್ದಾರೆ. ಅಷ್ಟು ಜನ ಏನಾದರೂ ಮಾಡಲಿ, ಒಂದು ದೇವಲೋಕದಲ್ಲಿ ಏನೆಲ್ಲ ನಡ್ಕೊಂಡು ಹೋದರೂ ಅದು ದೇವಲೋಕದ ಮರ್ಯಾದೆ ಏನಾರು ಹಾಳಾಗುತ್ತಾ? ಆ ಸಾನ್ನಿಧ್ಯದ ಬಗ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನೋಡಿ, ಇಷ್ಟು ಜನಸಾಗರ ಇದೆ. ಈ ಜನಸಾಗರದ ಮಧ್ಯದಲ್ಲಿ ಹೇಗಪ್ಪ ಅಯ್ಯಪ್ಪನ ದರ್ಶನ ಅಂತ ಅಯ್ಯಪ್ಪನ ಯಾತ್ರಾರ್ಥಿಗಳು ಯಾರಾದರೂ ಮಾಲೆ ತೆಗೆದು ಬಿಡ್ತಾರ? ಹೋಗೋದೆರಡು ದಿವಸ ತಡವಾಗಾದರೂ ಅಯ್ಯಪ್ಪನ ದರ್ಶನ ಮಾಡಲೇಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದಾರೆ. ಈ ಜನಸಾಗರ ನೋಡ್ತಾ ಇದ್ದರೆ ಅಯ್ಯಪ್ಪನ ಭಕ್ತರು ಮರಳು ಹಾಕದೆ ತಳಗೆ ಬೀಳೋದಿಲ್ಲ. ಅಷ್ಟು ಜನ ಭಕ್ತರಿದ್ದಾರೆ ಅಲ್ಲಿ. ಅಷ್ಟು ಜನ ಭಕ್ತರು ಬರೀ ರಾಜ್ಯವೊಂದರಿಂದ ಅಂತಲ್ಲ, ಈ ರಾಜ್ಯದ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಪ್ರಾಂತ್ಯಗಳಿಂದಲೂ ದೇಶ ವಿದೇಶಗಳಿಂದಲೂ ಅಲ್ಲಿಗೆ ಬರ್ತಕ್ಕಂಥವರು ಹೊರದೇಶದಲ್ಲಿರ್ತಕ್ಕಂಥ ಭಕ್ತರು ಬರ್ತಾರೆ. ಅಂದರೆ ಆ ಸಾನ್ನಿಧ್ಯಕ್ಕಂಥ ಶಕ್ತಿ ಇದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಸ್ಪರ್ಶ ಮಾಡಿದಾಗ ಅದರ ಸಿಗೋ ಆನಂದ ಬೇರೆ, ಅಯ್ಯಪ್ಪನ ಕಣ್ತುಂಬ ನೋಡಿದಾಗ ಸಿಗುವಂಥ ಆನಂದ ಬೇರೆ, ಆ ಪ್ರಾಂತ್ಯದಲ್ಲಿ ಓಡಾಡಿದಾಗ ಈ ಜೀವನ ಧನ್ಯ ಅನಿಸುತ್ತೆ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಧಾರ್ಮಿಕ ಕೇಂದ್ರಗಳು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ದಿರ ಮತ್ಯಾವ ಧರ್ಮಕ್ಕದು? ಅದಕ್ಕಾಗಿ ಈ ಧರ್ಮವನ್ನು ಎಲ್ಲರೂ ಗೌರವಿಸ್ತಾರೆ. ಇದು ಒಬ್ಬಿಬ್ಬರಂತಲ್ಲ, ಬರೀ ನಾವಷ್ಟೇ ಅಲ್ಲ, ಹಿಂದೂ ಕ್ರೈಸ್ತ ಮುಸಲ್ಮಾನ್ ಪ್ರತಿಯೊಬ್ಬರೂ ಗೌರವಿಸ್ತಾರೆ ಈ ಧರ್ಮವನ್ನು. ಯಾರೋ ಒಂದಷ್ಟು ಜನ ಕಿಡಿಗೇಡಿಗಳು ಅದಕ್ಕೆ ಬೇಡವಾದಂಥ ರೀತಿ ಬಣ್ಣ ಕಟ್ತಾ ಇರ್ತಾರೆ. ಅದರಲ್ಲಿ ನಮ್ಮವರು ಜಾಸ್ತಿ ಸೇರಿಕೊಂಡಿರ್ತಾರೆ. ಏನೋ ಹೊಸದಾಗಿ ಒಂದು ಸಂಘಟನೆ ಇರಲಿ, ಅದು 100 ಇದ್ದರೂ ಈ ಧರ್ಮ, ಈ ಸಂಸ್ಕೃತಿ, ಈ ಸಂಪ್ರದಾಯ, ವಿಶೇಷವಾದಂಥ ಆರಾಧನೆ, ದೈವಶಕ್ತಿ, ಆ ದೈವಶಕ್ತಿಯ ಮುಂದೆ ಮತ್ಯಾವ ಶಕ್ತಿಯೂ ಇಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ನಾವು ನೀವೆಲ್ಲರೂ ಸಹಿತ ಮಾಡಿದ್ವಿ. ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಬನ್ನಿ ತಿಳ್ಕೊಳ್ಳಿ ಗುರುಗಳೇ ಪಂಚಾಂಗ ಶ್ರವಣ. ಖಂಡಿತ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನ್ನ ಪದ್ಮಾರ್ಕಂ ಗಜಾನನ ಮಹರ್ನಿಶವನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೆ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 19/12/2023 ಮಂಗಳವಾರ ಸಪ್ತಮಿ. ಇವತ್ತು ಪೂರ್ವಭಾದ್ರ ನಕ್ಷತ್ರ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಧನುರ್ಮಾಸ ಪೂಜಾ ಪದ್ಧತಿ ಭಾಳ ವಿಶೇಷವಾಗಿ ನಡೀತಿದೆ. ಇವತ್ತು ಧನುರ್ಮಾಸದ ಪೂಜೆಯನ್ನು ಬಹಳ ಶ್ರದ್ಧಾಭಕ್ತಿಯಾಗಿ ಎಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಕಾರಣ, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಆ ಎದ್ದಂತಹ ಸುಂದರವಾದಂಥ ಗಳಿಗೆ ನಿಮ್ಮ ಮನಸ್ಸಿಗಾಗುವಂತಹ ಆನಂದವೇ ಬೇರೆ. ಯಾವತ್ತೂ ಬೆಳಗಿನ ಜಾವ ಬೇಗೆದ್ದು ನಿಮ್ಮ ನಿತ್ಯಕರ್ಮಾನುಷ್ಠಾನಗಳನ್ನು ಮುಗಿಸ್ಕೊಂಡ್ರೆ ಅದಾದ ನಂತರ ನಿಮಗೆ ಸಿಗುವಂಥ ಸಮಯ, ಆ ಸಿಕ್ಕಾಗ ನೀವು ಕೂತ್ಕೊಂಡು ನೆಮ್ಮದಿಯಾಗಿ ಒಂದು ಕಾಫಿನೋ ಒಂದು ಪೇಪರ್ ಓದುವಂತಹದ್ದು. ಇವತ್ತು ಎಷ್ಟು ಜನ ಮನೆಗಳಲ್ಲಿ ಪೇಪರ್ ಓದೋ ಪದ್ಧತಿ ಇದೆ ಹೇಳಿ? ಅಸಲು ಮನೆಗಳಿಗೆ ಪೇಪರೇ ತರಿಸ್ತಾ ಇಲ್ಲ. ಈಗ ನ್ಯೂಸ್ ಪೇಪರು ಪ್ರತಿಯೊಬ್ಬರ ಮನೆಗೂ ಬರ್ತಿತ್ತು, ಪ್ರತಿಯೊಬ್ಬರ ಮನೆಗೂ ನ್ಯೂಸ್ ಪೇಪರ್ ಬರ್ತಿತ್ತು. ನ್ಯೂಸ್ ಪೇಪರದ್ದೇ ಒಂದು ಜಾಥಾ ಇತ್ತು. ನ್ಯೂಸ್ ಪೇಪರ್ನ ಅದಕ್ಕೆ ಅಕಸ್ಮಾತ್ ಕಡಿಮೆ ಆಯಿತು ಅಂದರೆ ಅದಕ್ಕೆ ಒಂದು ಫ್ರೀಯಾಗಿ ಒಂದು 15 ದಿವಸ ನ್ಯೂಸ್ ಪೇಪರ್ಸನ್ನು ಹಾಕೋರು. ಯಾವ ಪೇಪರಲ್ಲಿ ಕಂಟೆಂಟ್ ಚೆನ್ನಾಗಿದೆ, ವಿಷಯಗಳು ಚೆನ್ನಾಗಿದೆ, ಅದನ್ನು ನೀವು ಓದಿ ಅಂತ. ಇವತ್ತು ನ್ಯೂಸ್ ಪೇಪರ್ ಓದೋ ಮನೆಗಳಲ್ಲಿ ಆ ಮಕ್ಕಳು ಕೂತ್ಕೊಂಡು ಓದೋಕ್ಕೆ ಟೈಮ್ ಇಲ್ಲ.
ಜೊತೆಗೆ ದೊಡ್ಡವರು ಇಲ್ಲ, ಈ ಮೊಬೈಲ್ ಇರೋದ್ರಿಂದ ಎಲ್ಲ ಪ್ರಪಂಚ ಎಲ್ಲ ಪೂರ್ತಿ ಮೊಬೈಲಲ್ಲೇ ಬಂದ್ಬಿಡ್ತಾ ಇದೆ. ಹಾಗಾಗಿ ನ್ಯೂಸ್ ಪೇಪರ್ ಓದುವಂತಹ ಅವರ ಸಂಖ್ಯೆ ತುಂಬ ಕಡಿಮೆ ಇದೆ. ಆದರೆ ಓದಬೇಕಾಗಿರ್ತಕ್ಕಂತಹ ಇರುವಂಥ ಕಾಲ, ನೀವು ಓದುವಾಗ ಸಿಗುವಂಥ ಸುಖ ಆನಂದ ಈ ನೋಡುವಂತಹ ಕಣ್ಗಳಿಗೆ ಸಿಗೋಲ್ಲ. ನೀವು ಕಣ್ಗಳಲ್ಲಿ ನೋಡ್ತಾ ನೋಡ್ತಾ ನಿಮ್ಮ ಕಣ್ಣು ಮಂಜಾಗತ್ತೆ. ಆದರೆ ಪೇಪರ್ಗಳನ್ನು ಓದುವಾಗ, ಬುಕ್ಸನ್ನು ಗ್ರಂಥಗಳನ್ನು ಓದುವಾಗ ನಿಮಗೆ ಎಷ್ಟು ನೀವು ಅದರ ಕಡೆ ಕೇಂದ್ರೀಕೃತ ಮಾಡಿರ್ತೀರೋ, ಎಷ್ಟು ನಿಮ್ಮ ಗಮನ ಅಲ್ಲಿರುತ್ತೋ ಅಷ್ಟು ನಿಮ್ಮ ಬ್ರೈನ್ ಇನ್ನಷ್ಟು ಶಾರ್ಪ್ ಆಗುತ್ತೆ, ಇನ್ನಷ್ಟು ಬುದ್ಧಿವಂತಿಕೆ ಬರುತ್ತೆ, ಇನ್ನಷ್ಟು ವಿಚಾರಗಳು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಆದರೆ ಕಣ್ಣಿಗೆ ನೋಡಬೇಕಾದ್ದನ್ನು ಯಾವುದೋ ಒಂದು ನೋಡಬೇಕು, ಏನೋ ಓದಬೇಕು, ಏನೋ ನೋಡಬೇಕು ಅಂದ್ಕೊಂಡಾಗ ಅದು ಇನ್ನೇನೋ ಬಂದು ಕೂತ್ಕೊಂಡ್ರೆ ಅಲ್ಲಿ ಹೆಬ್ಬೆರಳು ಮುಂದಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ನಿಂತುಬಿಡಿರುತ್ತೆ. ಅದರಿಂದ ಮನುಷ್ಯನ ಮನಸ್ಸು ಚಂಚಲತೆ ಯಾಕಾಗ್ತಿದೆ, ಮನುಷ್ಯನ ಮನಸ್ಸಲ್ಲಿ ಬೇರೆ ಬೇರೆ ಥರ ಆಲೋಚನೆಗಳು ಬಂದು ಒಂದು ಸುಂದರವಾದ ಬದುಕು ಕಟ್ಕೊಳ್ಳೋಕೆ ಆಗದಿರೋ ಒದ್ದಾಡೋದು ಯಾಕೆ ಅಂದರೆ ಹಳಾದಿ ಮೊಬೈಲಿಂದ ಅಂದರೂ ತಪ್ಪಾಗೋದಿಲ್ಲ. ಹೇಳ್ತಾ ಹೊರಟ್ರೆ ಬೇರೆ ಬೇರೆ ಸಮಯ ಬೇರೆ ಬೇರೆ ವಿಷಯಗಳು ಎದ್ದುಬಿಡುತ್ತೆ. ಬೇಡ, ಈಗ ನಾವು ರಾಶಿಫಲದ ಕಡೆ ಗಮನ ಕೊಡೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಫಲಾಫಲಗಳಲ್ಲಿ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು, ಯಾವುದೇ ಕೆಲಸವನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ಭಗವತಿಯ ಅನುಗ್ರಹವನ್ನು ಪಡಿತಕ್ಕಂಥ ಕಾಲ, ತೃಪ್ತಿಕರವಾದಂತಹ ಬದುಕನ್ನು ಮತ್ತಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಕಾಲ. ಅದಕ್ಕಾಗಿ ತಾಯಿ ಭುವನೇಶ್ವರಿಯನ್ನು, ರಾಜರಾಜೇಶ್ವರಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ನಡೆಸೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗೋದ್ರಿಂದ ಇವತ್ತು ಶ್ರದ್ಧೆಯಿಂದ, ಭಕ್ತಿಯಿಂದ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಮ್ರತೆಯಿಂದ ಒಳ್ಳೆಯ ಬದುಕನ್ನು ನೋಡಿದ್ರೆ ಖಂಡಿತ ಯಶಸ್ಸಿನ ಫಲ ಈ ಶುಭ ದಿನದಂದು ತಮ್ಮ ರಾಶಿಗಿದ್ದೇ ಇದೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ. ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೂ ಒಂದಷ್ಟು ಲಾಭ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಯಾವುದೇ ರೀತಿ ಚಂಚಲತೆ ಇದ್ದರೂ ಎಲ್ಲವನ್ನೂ ಸರಿಪಡಿಸಿಕೊಂಡು ಶಾಂತಿ ಸಮಾಧಾನವಾಗಿ ಇರುವಂತಹ ಒಂದಷ್ಟು ಪ್ರಕ್ರಿಯೆ ಇದೆ. ಆದರೆ ಈ ಶುಭ ದಿನ ಇವತ್ತು ರಾಹುಕಾಲದಲ್ಲಿ, ಮಂಗಳವಾರ ಆದ್ದರಿಂದ ಮಾಧ್ಯಾಹ್ನಿಕ ರಾಹುಕಾಲದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ ನೀವು ಪ್ರಾರ್ಥನೆ ಮಾಡುವ ಕಾಲ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಗ್ನೇಯಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ಆಗಿಂದಾಗಲೇ ಬರುವಂಥ ದೋಷಗಳನ್ನೂ ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಂಡರೂ ಅಲ್ಲಿಂದಲೇ ಸರಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಿರೋ, ಯಾವುದು ಸರಿ ತಪ್ಪುಗಳ ಬಗ್ಗೆ ಸರಿಯಾದ ತೀರ್ಮಾನ ತೆಗೆದುಕೊಳ್ತಿರೋ ಅಷ್ಟೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ, ಮನಸ್ಸಲ್ಲಿ ತ್ವರ ಉದ್ವೇಗತನ ಇದೆ, ಒಂದಿಷ್ಟು ಆವೇಶ ಇದೆ, ಕೆಲಸಕ್ಕೆ ಬಾರದಂಥ ವಿಚಾರಗಳು ತಲೆ ತುಂಬ ತುಂಬಿಕೊಂಡಿರುತ್ತೆ. ಆತ್ಮೀಯರು, ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಅವರೊಂದಿಗೆ ಕೂತು ಸರಿಪಡಿಸ್ಕೊಳ್ಬೇಕಾಗಿರುವ ವಿಚಾರಗಳನ್ನು ಕೆಲವೊಮ್ಮೆ ಹೊರಗಡೆ 4 ಜನಕ್ಕೆ ಗೊತ್ತಾಗೋ ಥರ ನಡೆಸ್ಕೊಂಡ್ಬಿಡ್ತೀರಿ. ಆದಷ್ಟು ಎಚ್ಚರಿಕೆಯ ನಡೆ ಇರಲಿ. ಹಾಗೆ ಸಾಧ್ಯವಾದಷ್ಟು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಆ ಜಾಗ್ರತೆಯಿಂದ ನೀವು ಕೆಲಸ ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಲಾಭವನ್ನು ಗಳಿಸುವಂಥ ದಿನ. ವ್ಯಾಪಾರ ವ್ಯವಹಾರಗಳನ್ನು ಸಮಂಜಸವಾಗಿ ಮಾಡುವಂಥ ದಿನ. ಜೊತೆಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ನಿಮ್ಮ ಕೆಲಸಗಳಲ್ಲಿ ಭಾಳಷ್ಟು ಜಾಗೃತೆ ವಹಿಸಿ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇಂತಹ ಒಂದು ಶುಭ ಗಳಿಗೆಯಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ ಗೌರಿಶಂಕರರ ಆರಾಧನೆ ನಡೆಸೋದ್ರಿಂದ ಅಥವಾ ಧನುರ್ಮಾಸ ಆದ್ದರಿಂದ ಎಲ್ಲಾದರೂ ವಿಷ್ಣು ಆಲಯಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ವಿಳಾಸ ಬೇಡ ಗುರುಗಳೇ. ಹೆಸರು ವಿಳಾಸ ಬೇಡ. ಆಯ್ತು ತಾಯಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನಮ್ಮ ಕಷ್ಟ ಏನು ಅಂತ ನಮ್ಗೆ ಹೇಳ್ಕೊಳಕ್ಕಾಯ್ತು ಗುರುಗಳೇ. ಏನು ತೊಂದರೆ ಇದೆ ತಾಯಿ? ಯಜಮಾನ್ರಿಗೆ ಮೇಲಿಂದ ಬಿತ್ತು ಗಂಟು ಗೊತ್ತಕ್ಕ ಇದೇ ಕಟ್ಟಾಗ್ಬಿಟ್ಟಿದೆ ಗುರುಗಳೇ. ನಮ್ಮ ಜೀವನ ಹೆಂಗೆ ಮುಂದೆ ಅಂತಾನೂ ಗೊತ್ತಿಲ್ಲ. ಮಾಲ ಹಾಕ್ಸ್ಕೊಂಡಿದ್ರು ಗುರುಗಳೇ. ಶನಿವಾರ ಮಾಲ ಹಾಕೊಂಡ್ರು, ಭಾನುವಾರ ಹಂಗ ಆಗ್ಬಿಡ್ತು ಗುರುಗಳೇ. ಹೇಗೆ ಮೇಲಿಂದ ಬಿದ್ರಾ? ಹೌದು ಗುರುಗಳೇ, ಡೋರ್ ಫಿಟ್ ಮಾಡ್ತಿದ್ರು. ಒಂದ್ ಅಡಿಗೆ ಮನೆ ಸ್ವಲ್ಪಷ್ಟು ಹೈಟ್ ಇಂದ ಬಿದ್ದಿರೋದು ಗುರುಗಳೇ. ಆಪರೇಷನ್ ಆಗಿದೆ. ಎಷ್ಟಡಿಯಿಂದ ಬಿದ್ರಮ್ಮ? ಒಂದ್ 3 ಅಡಿ ಅಷ್ಟೇ ಗುರುಗಳೇ. ಬರೀ 3 ಅಡಿಯಿಂದ? ಹೌದು ಗುರುಗಳೇ. 3 ಅಡಿಯಿಂದ ಬಿದ್ದರೆ ಇಷ್ಟು ದೊಡ್ಡ ಏಟಾಗತ್ತಾ? ಅದೇ ಗೊತ್ತಾಯ್ತಲ್ಲ ಗುರುಗಳೇ. 2 ಬೆಕ್ಕು ಅವ್ರು ಮಾಲೆ ಹಾಕೊಳ್ಳೋದ್ ನಾಳ ಅಂತಾನೆ ಒಂದ್ ಬೆಕ್ಕು ಕಾಣ್ದಂಗ್ ಹೋಯ್ತು. ಇನ್ನೊಂದ್ ಬೆಕ್ಕು ಅವ್ರು ಬಂದ್ ಹಾಸ್ಪಿಟ್ಲಿಂದ ನಾವ್ ಕರ್ಕ ಬಂದು ಒಂದ್ 3 ದಿನಕ್ಕೆ ಮನೆ ಒಳಗೆ ಒದ್ದಾಡ್ಕೊಂಡ್ ಸಾಯ್ತು ಗುರುಗಳೇ. ಆಮೇಲೆ ಅನ್ನ ಎಲ್ಲ ಕೆಂಪಗಾಗಿತ್ತು ಗುರುಗಳೇ. ಕುಂಕುಮ ಕಲರ್ ಆಗ್ಬಿಟ್ಟಿತ್ತು. ಏನು ಅಂತಾನು ಗೊತ್ತಾಯ್ತಿಲ್ಲ ಗುರುಗಳೇ. ನಮ್ಗೆ ಎಲ್ಲಿ ಹೋಗ್ಬೇಕು ಅಂತಾನು ಗೊತ್ತಿಲ್ಲ. ಅನ್ನದ ಬಣ್ಣ ಎಲ್ಲ ಕೆಂಪಾಗಿತ್ತಮ್ಮ? ಗುರುಗಳೇ, ಅನ್ನದ ಬಣ್ಣ ಎಲ್ಲ ಕೆಂಪಾಗಿತ್ತಾ? ಹೌದು ಗುರುಗಳೇ, ಕೆಂಪಾಗಿತ್ತು. ಹೀಗಿದ್ದಾಗ ಏನಾದ್ರು ತಂತ್ರಸಾರವೋ, ಯಾರಾದರೂ ಏನಾದ್ರು ತೊಂದರೆ ಮಾಡಿರೋದು ಆ ಥರ ಒಂದು ನಿಮಗೆ ಸಾಕಷ್ಟು ಬಾರಿ ನನ್ನ ಕಾರ್ಯಕ್ರಮದಲ್ಲೂ ಹೇಳಿದ್ದೇನೆ. ಸಾಮಾನ್ಯಕ್ಕೆ ಅನ್ನದ ಬಣ್ಣ ಕೆಂಪಾಗಲ್ಲ. ಅನ್ನದ ಬಣ್ಣ ಅನ್ನದ ಮಧ್ಯದಲ್ಲಿ ಕೆಂಪು ಬರ್ತಕ್ಕಂಥದ್ದು ಒಂದು ಇಂತಹ ಪರಿಸ್ಥಿತಿ ಬಂದರೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಕುಂಕುಮ ಕರೆಸ್ತಂಗ ಆಗ್ಬಿಟ್ಟಿತ್ತು ಗುರುಗಳೇ. ಇದಕ್ಕೆ ಪರಿಹಾರ ಏನು ಮಾಡ್ಕೊಂಡ್ರಿ? ಈಗ ಹೇಗಿದ್ದಾರೆ ನಿಮ್ಮ ಯಜಮಾನ್ರು? ಇಲ್ಲ ಇದಾರೆ ಗುರುಗಳೇ, ಕೊಡ್ತೀನಿ. ಆಪರೇಷನ್ ಮನೇಲೆ 3 ತಿಂಗಳು ರೆಸ್ಟ್ ಹೇಳಿದ್ದಾರೆ ಗುರುಗಳೇ. ಏನು ಕೆಲಸ ಮಾಡ್ತಾರಮ್ಮ ಯಜಮಾನ್ರು? ಕಾರ್ಪೆಂಟರ್ ಕೆಲಸ ಗುರುಗಳೇ. ಏನಮ್ಮ ಕಾರ್ಪೆಂಟ್ರಿ ಕೆಲಸ ಅಂದರೆ ಏನೋ ಈ ಕೆಲಸನೇ ಗೊತ್ತಿಲ್ಲದವ್ರಿಗಾದ್ರೆ 3 ಅಡಿನೋ 5 ಅಡಿನೋ 8 ಅಡಿನೋ ಮೇಲೆ ಹತ್ತಿದ್ದಾರೆ, ಬಿದ್ದಿದ್ದಾರೆ, ಸೊಂಟಕ್ಕೆ ಪೆಟ್ಟಾಗಿದೆ ಅಂತ ಹೇಳ್ಬೋದು. ಕಾರ್ಪೆಂಟ್ರಿ ಕೆಲಸ ಅಂದರೆ ಅವ್ರು ಇದಕ್ಕಿನ್ನ ಭಾಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಾರೆ. ಇನ್ನು ಮೇಲೆಲ್ಲ ಹತ್ತಿ ಕಿಟಕಿ ಎಲ್ಲ ಫಿಟ್ ಮಾಡಬೇಕಾದ್ರೆ ಮತ್ತು ವಿಂಡೋಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರು. ಬರೀ ಏಣಿ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋರು ಇದ್ದಾರೆ. ಅಂಥದ್ದು 3 ಅಡಿ ಬಿದ್ದು ಸೊಂಟಕ್ಕೆ ಒಂದು ಆಪರೇಷನ್ ಅಂದರೆ ಅಮ್ಮ ಅದೆಲ್ಲ ಮಾಡಿದ್ರು. ಅವಾಗಿಂದೆಲ್ಲ ಬಿದ್ದಿಲ್ಲ. ಈಗ ನೋಡಿದ್ರೆ ಈ ತರ ಬಿದ್ದು ವಿರಾಮ ಬಂದ್ರು ಕಟ್ ಮಾಡ್ಬೇರಿ ಗುರುಗಳೇ. ನಮ್ಮ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗ್ಬಿಟ್ಟಿದೆ. ನೀವೇ ನಮ್ಗೊಂದು ಪರಿಹಾರ ಕೊಡಬೇಕು. ಆಯಿತು ತಾಯಿ, ಚಿಂತೆ ಮಾಡಬೇಡ. ಈಗ ಒಂದು ಕೆಲಸ ಮಾಡು. ಫಸ್ಟು ಈಗ ಆಗಿರ್ತಕ್ಕಂಥದ್ದು ಇದೆಲ್ಲ ಎಷ್ಟು ದಿವಸ ಆಯಿತು ಆಗಿ? ಹೀಗಾಗಿ 13ನೇ ತಾರೀಕು ಗುರುಗಳೇ. ಇವತ್ತಿಗೆ 16 ದಿನ ಆಯಿತು ಗುರುಗಳೇ. ಇವತ್ತಿಗೆ 16 ದಿವಸ ಆಯಿತು. ಇದಕ್ಕೊಂದು ಚಿಕ್ಕ ಪರಿಹಾರವನ್ನು ನಾನು ಈಗ ವಿರಾಮದ ನಂತರ ಕೊಡ್ತೇನೆ. ತಲೆ ಕೆಡಿಸ್ಕೋಬೇಡಮ್ಮ. ಇದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನೋ ಅದನ್ನು ಮೊದಲು ಮಾಡಿರಿ. ಅದನ್ನು ಮಾಡಿದ ಒಂದು 4 ದಿವಸಕ್ಕೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಚೇತರಿಸ್ಕೊಂಡು ನೆಮ್ಮದಿ ಕಾಣ್ತೀರಿ. ತಲೆ ಕೆಡಿಸ್ಕೋಬೇಡಿ. ತಾವು ಬೆಂಗಳೂರಲ್ಲಿ ಇದ್ದೀರಾ, ಹೊರಗಡೆ ಇದ್ದೀರಾ? ಇಲ್ಲೇ ಮೈಸೂರು ಗುರುಗಳೇ. ಮೈಸೂರು ಆಗಲಿ, ಅಡ್ಡಿ ಇಲ್ಲ. ನಾನು ತಿಳಿಸ್ತೀನಿ. ಬರಬೇಕು ಅಂತ ಆಸೆಯಾಗಿ ಈಗ ಬಂದು ನಾನು ಏನೋ ಒಂದು ಅರ್ಥ ಮಾಡ್ಕೊಂಡಿದ್ದೆ ಗುರುಗಳೇ. ಬರಬೇಕು, ಯಾವುದಕ್ಕೂ ಕಣ್ಣು ಕಟ್ಟಿದಂಗೆ ಆಗ್ಬಿಟ್ಟಿದೆ ಗುರುಗಳೇ. ನಮ್ಗೆ ಏನು ಚಿಂತೆ ಮಾಡಬೇಡಿ. ಲಕ್ಷ್ಮೀ ಭೂ ವರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗಿದೆ. ಭಯಪಡಬೇಡಿ. ಆ ಭಗವಂತನ ಹತ್ರನೇ ನಾನು ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬ ಬೇಗ ಚೇತರಿಸ್ಕೊಳ್ಳಿ, ಸಮಸ್ಯೆಯಿಂದ ಮುಕ್ತರಾಗಲಿ, ನೆಮ್ಮದಿಯಾಗಿರಲಿ ಅಂತ ದೇವ್ರು ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಪರವಹಿಸಿ ನಾನು ಪೂಜಿಸ್ತೀನಿ. ನಾನು ಇದಕ್ಕೆ ಏನು ಮಾಡಬೇಕು ಅಂತ ಪರಿಹಾರ ಹೇಳ್ತೀನಿ. ಅದನ್ನು ಅದೇ ಥರ ಮಾಡ್ಕೊಮ್ಮ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮೈಸೂರಿನಿಂದ ಒಂದು ಕರೆ ಬಂದಿತ್ತು. ಅಮ್ಮ, ತಾವು ಹಾಗೆ ಟಿವಿಯನ್ನು ನೋಡ್ತಾ ಇದ್ರಿ, ಟಿವಿಯನ್ನು ನೋಡ್ತಾರೆ. ಯಾಕೆಂದರೆ ಇಂದಿನ ಭಾಗದಲ್ಲಿ ಗುರುಗಳು ಹೇಳ್ತಾ ಇದ್ರು, ಈ ಒಂದು ವಿಚಾರವಾಗಿ ಒಂದು ತಂತ್ರಸಾರವನ್ನು ತಿಳಿಸ್ತೀನಿ. ಇದು ಬರೀ ತಮಗಲ್ಲ, ಇಂತಹ ಸಮಸ್ಯೆ ಅಂದರೆ ಈ ಒಂದು ಅಕ್ಕಿ ಕೆಂಪಾಗ್ತಕ್ಕಂಥದ್ದಾಗಲಿ ಇಂತಹ ಸಮಸ್ಯೆಗಳಿದ್ರಾದಾಗ ಈ ಸಮಸ್ಯೆಯಿಂದ ಆ ಕ್ಷಣ ದೂರ ಆಗಲಿಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕೆಂಬತಕ್ಕಂಥದ್ರ ಬಗ್ಗೆ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದಾರೆ ಗುರುಜಿಯವರು. ಹಾಗಾಗಿ ಕರೆಯನ್ನು ಮಾಡಿರ್ತಕ್ಕಂಥವ್ರು ತಾಯಿ ತಾವೂ ಕೂಡ ಈ ಒಂದು ವಿಚಾರವನ್ನು ತಿಳ್ಕೊಳ್ಳಿ, ಗಮನಿಸ್ಕೊಳ್ಳಿ. ಇಲ್ಲ ತಾವು ಫೋನಲ್ಲಿ ಒಂಚೂರು ರೆಕಾರ್ಡ್ ಆನ್ ಮಾಡ್ಕೊಂಡ್ಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಬೇರೆಯಲ್ಲಿ ಇರ್ತಕ್ಕಂಥವ್ರಿಗೆ ಯಾರೆಲ್ಲ ಇಂಥ ಸಮಸ್ಯೆಗಳು ಎದುರಾಗ್ತಾ ಇದೆ, ತಾವೆಲ್ಲರೂ ಕೂಡ ಈ ಕ್ಷಣ ಈ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಅದನ್ನು ಮುಂದುವರಿಸೋಣ. ಬನ್ನಿ ಗುರುಗಳೇ, ಅದೇ ಆ ತಂತ್ರಸಾರವನ್ನು ತಿಳಿಸ್ಬೇಕು. ಖಂಡಿತ. ಈ ತಂತ್ರಸಾರ ಮೊನ್ನೆ ಭಾನುವಾರ
ಮೊನ್ನೆ ಭಾನುವಾರ ಮರುಪ್ರಸಾರ ಆಗಿರತಕ್ಕಂತಹ ತಂತ್ರವೂ ಇದು ಕೆಲಸ ಮಾಡುತ್ತೆ. ಅಂದರೆ ಅಮಾವಾಸ್ಯೆಯೆಂದು ನಾನು ತಿಳಿಸ್ಕೊಟ್ಟಿರ್ತಕ್ಕಂತಹ ತಂತ್ರಸಾರ, ಯಾರ ಮನೆಗೆ ತಂತ್ರಸಾರದಲ್ಲಿ ಈ ಕೆಡುಕಂತಕ್ಕಂಥದ್ದು, ಮಾಟಮಂತ್ರ ಅಂತಕ್ಕಂಥದ್ದು, ಅನ್ನ ಕೆಂಪಾಗುವಂಥದ್ದು, ಅಥವಾ ಮನೆಯ ಒಂದು ದುರ್ಗಂಧ ಬರ್ತಕ್ಕಂಥದ್ದು, ಮನೆಯಲ್ಲಿ ದುರ್ವಾಸನೆ, ನೀವೇನೇ ಮಾಡಿ, ಎಷ್ಟೇ ಸ್ವಚ್ಛತೆ ಮಾಡಿ, ಒಂಥರ ಕೆಟ್ಟಗೆ ವಾಸನೆ ಬರ್ತಕ್ಕಂಥದ್ದು, ಮನೆಯೊಳಗೆ ಹೋದ ತಕ್ಷಣ ಯಾವ ಮನೆಯಿಂದ ಆಚೆ ಬರಬೇಕಪ್ಪ ಅನ್ನೋ ದುರ್ವಾಸನೆ ಬರುತ್ತೆ. ಕೆಲವೊಬ್ಬರು ಮನೆಗೆ ನೋಡಬೇಕು, ನೀವು ಮನೆಯೊಳಗೆ 10 ನಿಮಿಷ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಮನೆಗಿರ್ತಕ್ಕಂಥವ್ರು ಶುಭ್ರವಾಗಿರ್ತಾರೆ, ಮನೆಗಿರ್ತಕ್ಕಂಥ ವಸ್ತುಗಳು ಹಾಗೇ ಇರುತ್ತೆ, ಒಳ್ಳೆಯ ಒಂದು ಸೋಫಾ ಇರುತ್ತೆ, ಅಥವಾ ಏನೋ ವ್ಯವಸ್ಥೆ ಅವ್ರ ಶಕ್ತಿಯಾನುಸಾರ ಚೆನ್ನಾಗಿರುತ್ತೆ. ಆದರೆ ಮನೆ ಒಳಗಡೆ ಬರಲಿಕ್ಕೆ ದುರ್ಗಂಧ ಬೀರ್ತಾ ಇರುತ್ತೆ, ಅಂದರೆ ದುರ್ವಾಸನೆ, ಆ ವಾಸನೆ ತಡಿಲಿಕ್ಕಾಗೋದಿಲ್ಲ. ಮನೇಲಿರೋರಿಗೂ ಹಿಂಸೆನೇ ಅದು. ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ಏನು ಮಾಡರೂ ಆಗಲ್ಲ. ಪೇಂಟ್ ಮಾಡಿಸ್ರೂ ಆಗಲ್ಲ, ಸುಗಂಧ ಹೊಡೆರೂ ಆಗಲ್ಲ, ಅಥವಾ ಒಂದಿಷ್ಟು ಸ್ಪ್ರೇ ಮಾಡಿದ್ರೂ ಆಗಲ್ಲ. ಇದು ತಂತ್ರಸಾರ. ಜೊತೆಗೆ ಕೆಲವರು ಮನೆಗೆ ರಾತ್ರಿ ಮಲಗಿದ್ರೆ ತುಂಬ ಕೆಟ್ಟ ಕನಸು. ಕೆಟ್ಟ ಕನಸು ಅಂದರೆ ಹೇಗೆ, ಮಂಚದ ಮೇಲೆ ಮಲಗಿದರೆ ಮಲಗಿರ್ತಕ್ಕಂಥ ವ್ಯಕ್ತಿ ತಳಗೆ ಬೀಳಬೇಕು, ನೆಲದ ಮೇಲೆ ಮಲಗಿರ್ತಕ್ಕಂಥ ವ್ಯಕ್ತಿ ಬಿದ್ದು ಓಡಬೇಕು. ಅಂತಹ ಪರದಿಗಳಾಗಂಥ ಒಂದು ವ್ಯವಸ್ಥೆನೂ ಅಲ್ಲಿರುತ್ತೆ. ಇನ್ನೇನು ಬೀಳ್ತಾ ಇದೀನೋ, ತಲೆ ಮೇಲೆ ಏನೋ, ಎದೆ ಮೇಲೆ ಏನೋ ಬಿತ್ತೇನೋ ಅನ್ನೋ ಥರ ಗಾಬರಿ ಆಗ್ತಕ್ಕಂಥದ್ದು, ಇದೆಲ್ಲವೂ ತಂತ್ರಸಾರವೇ. ಹಾಗಾಗಿ ನಾನು ಅಮಾವಾಸ್ಯೆ ಎಂದು ಹೇಳಿರ್ತಕ್ಕಂಥ ಮತ್ತು ಭಾನುವಾರ ಪುನಃ ಮರುಪ್ರಸಾರ ಆಗಿರ್ತಕ್ಕಂಥ ತಂತ್ರವನ್ನು ನೀವು ಇಂತಹ ಸಮಯದಲ್ಲಿ ಅದನ್ನು ಮಾಡೋದು ಭಾಳ ಶ್ರೇಯಸ್ಸು. ಹಾಗೆ ಇದು ತೀವ್ರತೆ ಜಾಸ್ತಿ ಇದ್ದರೆ, ಈ ಸಮಸ್ಯೆಗಳು ಜಾಸ್ತಿ ಇದೆ, ತಡ್ಕೊಳ್ಳೋಕ್ಕಾಗ್ತಿಲ್ಲ, ಕಷ್ಟ ಅಂದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಾನು ಹೇಳೋದನ್ನು ಚೆನ್ನಾಗಿ ಜ್ಞಾಪಕ ಇಟ್ಟು ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಅನ್ವಯಿಸುವಂಥದ್ದು, ಎಲ್ಲರಿಗೂ ಇದು ಕೆಲಸಕ್ಕೆ ಬರುವಂಥದ್ದು. ಯಾರು ಮನೆಗೆ ಈ ತಂತ್ರಸಾರ ಆಗಿದೆ, ಆಗ್ತಾ ಇದೆ, ನಮಗೇನೋ ತೊಂದರೆ ಇದೆ, ಯಾರೋ ಕೆಡಕು ಮಾಡಿದ್ದಾರೆ, ಈ ಕೆಡಕಿನಿಂದ ನಾವು ಯಾರೂ ಸಹಿತ ನೆಮ್ಮದಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂತಹ ಕುಟುಂಬಕ್ಕೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಬೇಕಾಗಿರುವ ಪದಾರ್ಥ ಬಾಳೆದಿಂಡು ಹೊಟ್ಟೆಯಲ್ಲಿರ್ತಕ್ಕಂಥ ಅಥವಾ ಕಲ್ಲುಗಳನ್ನು ಕರಗಿಸುವಂತಹದ್ದು ಒಂದು ಕ್ರಮ ಇದೆ. ಅದೇ ಬಾಳೆದಿಂಡಲ್ಲಿ ತಂತ್ರಸಾರವನ್ನು ಮಾಡುವಂಥವ್ರಿಗೂ ಅದು ಕೈಗೆ ಬರುತ್ತೆ. ಅದೇ ಬಾಳೆದಿಂಡು ಆಗಿರ್ತಕ್ಕಂಥ ತಂತ್ರಗಳನ್ನು ಛೇದಿಸ್ತಕ್ಕಂಥದ್ದು, ಹೊಡೆಯೋದಕ್ಕೂ ಸಹಿತ ಅದು ಕೆಲಸಕ್ಕೆ ಬರುತ್ತೆ. ಬಾಳೆದಿಂಡು 1 ಇಂಚು ಪ್ರಮಾಣ 3 ಪೀಸ್ ತೊಗೊಳ್ಳಿ. 3 ಪೀಸು ಬಾಳೆದಿಂಡು 1 ಇಂಚು ಪ್ರಮಾಣ 3 ಪೀಸು, ಆ ವೃತ್ತಾಕಾರ ರೌಂಡ್ ಪೀಸ್ ಇರ್ತದೆ, ಸ್ಲೈಸ್ ಥರ. ಈ ಸೌತೆಕಾಯಿ ಸ್ಲೈಸ್ ಹೆಂಗೆ ಮಾಡ್ತೀರೋ ಅದೇ ಪ್ರಕಾರ ಬಾಳೆದಿಂಡನ್ನು 3 ಪೀಸ್ ತೊಗೊಳ್ಳಿ. ಒಂದು ದಿಂಡು ತೊಗೊಂಡು 3 ಭಾಗ ಮಾಡ್ಕೋಬೇಕು. 3 ಭಾಗ ಮಾಡಿಕೊಂಡು ಅದರ ಮೇಲೆ ಬಿಳಿ ಗುಲ್ಗಂಜಿ ಆಗಲಿ, ಕೆಂಪು ಗುಲ್ಗಂಜಿ ಆಗಲಿ, ಅಥವಾ ಹಸಿರು ಗುಲ್ಗಂಜಿ ಆಗಲಿ, ಬಿಳಿ, ಕೆಂಪು, ಹಸಿರು, ಈ 3ರಲ್ಲಿ ಯಾವುದಾದ್ರೂ ಸರಿ ಅದು ಗುಲ್ಗಂಜಿ ಆಗಿರಬೇಕು. ಆ ಗುಲ್ಗಂಜಿ ತೊಗೊಳ್ಳಿ. ಅದ್ರ ಜೊತೆಗೆ ಹುಣಸೆ ಬೀಜ ಎಲ್ಲ ಕಡೆ ಸಿಗುತ್ತೆ, ಎಲ್ಲೂ ಸಿಗಲ್ಲ ಅನ್ನೋ ಮಾತೇನಿಲ್ಲ. ಹುಣಸೆ ಬೀಜ ಸಿಗುತ್ತೆ. ಆ 9 ಬೀಜ ತೊಗೊಳ್ಳಿ. ಒಂದೊಂದು ದಿಂಡು ಮೇಲೆ 3 ಬೀಜ ಇಡಿ. ಅಲ್ಲಿಗೆ 3 ಬೀಜ ಹುಣಸೆ ಬೀಜ ಮತ್ತು ಗುಲ್ಗಂಜಿ, ಬಾಳೆದಿಂಡು, ಈ 3 ಆಯಿತು. ಒಂದು ತಟ್ಟೆನಲ್ಲಿ ಅಥವಾ ಒಂದು ಮಣೆ ಮೇಲೆ 3 ಸಹಿತ ಜೋಡಿಸಿ. ಅದರ ಮೇಲ್ಗಡೆ ಹುಣಸೆ ಬೀಜ, ಗುಲ್ಗಂಜಿ ಇಟ್ಟಿರ್ತಕ್ಕಂತಹ ಬಾಳೆದಿಂಡನ್ನು 3 ಜೋಡಿಸ್ಕೊಳ್ಳಿ. 3ರ ಮುಂದೇನು 3 ದೀಪ ಇಡಿ, ಮಣ್ಣಿನ ಹಣತೆ ದೀಪ ಇಡಿ. ಈ ದೀಪ ಪುನಃ ಮನೆಗೆ ಉಪಯೋಗಿಸಬಾರ್ದು. ಒಂದು ಸತಿ ಈ ತಂತ್ರಕ್ಕೆ ಉಪಯೋಗಿಸಿರುವಂಥದ್ದನ್ನು ಮನೆಗೆ ಉಪಯೋಗಿಸಬಾರ್ದು. ಇದನ್ನು ಪುನಃ ಹಾಗೆ ಆಚೆ ಕಳಿಸ್ಬಿಡ್ಬೇಕು. ಇದಕ್ಕೆ ಸಾಧ್ಯವಾದರೆ ಒಂದು ಬಿಳಿಯ ವಸ್ತ್ರ, ಒಂದು ಬಿಳಿಯ ಕರ್ಚಿಫು, ಬಿಳಿಯ ಟವಲ್ಲು, ಬಿಳಿಯ ಒಂದು ಬ್ಲೌಸ್ ಪೀಸು, ಈ ಥರ ಹೊಸದಿರಲಿ, ಹಳೆದು ಉಪಯೋಗಿಸ್ಬೇಡಿ. ಹೊಸದು ತಂದು ಫಸ್ಟು ಬ್ಲೌಸ್ ಪೀಸ್ ಹಾಕಿ, ಅಥವಾ ಒಂದು ಬಿಳಿಯ ಬಟ್ಟೆ ಹಾಕಿ, ಅದರ ಮೇಲ್ಗಡೆ 3 ಬಾಳೆ ದಿಂಡಿಡಿ, ಅದರ ಮೇಲೆ ದಿಂಡಿನ ಮೇಲ್ಗಡೆ ಗುಲ್ಗಂಜಿ ಇಡಿ, ಅದರ ಮೇಲೆ 3 ಹುಣಸೆ ಬೀಜ ಇಡಿ. 3 ದೀಪಗಳನ್ನು 3 ಕಡೆ ಅಂಟಿಸಿಡಿ. 3 ದೀಪ ಅಂಟಿಸಿದ ಮೇಲೆ ಹಸಿ ದಾರದ ಉಂಡೆಯಿಂದ ಯಾರಿಗೆ ಸಮಸ್ಯೆ ಆಗಿದೆ ಅಥವಾ ಯಾರು ಪ್ರತ್ಯೇಕವಾಗಿ ಇಂತಹ ವ್ಯಕ್ತಿಗೆ ತೊಂದರೆ ಆಗ್ತಿದೆ ಅಂದಾಗ ಅವರ ಹೆಬ್ಬೆರಳು ಗಂಡಸರಿಗಾದರೆ ಬಲಗಡೆ ಹೆಬ್ಬೆರಳು, ಹೆಣ್ಣು ಮಕ್ಕಳಾದರೆ ಎಡಗಡೆ ಹೆಬ್ಬೆರಳು, ಗಂಡಸರಿಗಾದರೆ ಬಲಗಡೆ ಹೆಬ್ಬೆರಳಿಗೆ 3 ಸುತ್ತು ದಾರವನ್ನು ಸುತ್ತಿ, ಇದೇ ದಾರವನ್ನು ಬಲಗಾಲಿನ ಹೆಬ್ಬೆರಳಿಗೂ ಸುತ್ತಬೇಕು. ಬಲಗಡೆ ಕೈ ಹೆಬ್ಬೆರಳು, ಬಲಗಡೆ ಕಾಲಿನ ಹೆಬ್ಬೆರಳು, ಎರಡೂ ಕಡೆಗೂ ದಾರ ಸುತ್ತಿ ಆ ದಾರವನ್ನು ತೆಗೆದು ಅವ್ರ ಕೈಲೇ ಕೊಡಬೇಕು. 9 ಪೀಸ್ ಮಾಡಿ ಅಂತ. 9 ಪೀಸ್ ಮಾಡಿರ್ತಕ್ಕಂಥದ್ದು ಗಂಡಸರಿಗಾದರೆ ಬಲಗಡೆ, ಹೆಣ್ಣು ಮಕ್ಕಳಿಗಾದರೆ ಎಡಗಡೆ. ಇದನ್ನು 9 ಪೀಸ್ ಮಾಡಿ ಆ 9ರಲ್ಲಿ 3 ಪೀಸು ಆ ಬಾಳೆದಿಂಡುಗಳ ಮೇಲೆ ಹಾಕಬೇಕು. 3 ಪೀಸು ನೀವು ಬಾಳೆದಿಂಡು ಮೇಲೆ ಹಾಕಬೇಕು 9 ಪೀಸಲ್ಲಿ. ಅದು ಹಾಕಿಬಿಟ್ಟು ಕೆಂಪು ನೀರು ಮಾಡಿಕೊಂಡು ಕೆಂಪು ನೀರನ್ನು ಬಾಳೆದಿಂಡು ಮೇಲೆ ಪ್ರೋಕ್ಷಣೆ ಮಾಡಿ, ಅದಾದ ನಂತರ 2 ಸತಿ ದಾಟಬೇಕು. ಲಾಸ್ಟಿಗೆ ಕೆಂಪು ನೀರು ಮಾಡಿ ಆ ಬಾಳೆದಿಂಡು ಮೇಲೆ ಪ್ರೋಕ್ಷಣೆ ಮಾಡಬೇಕು. ಅದಾದಮೇಲೆ 2 ಸತಿ ದಾಟಬೇಕು. ದಾಟಿದ ನಂತರ ಹೋಗಿ ಕೈಕಾಲು ತೊಳ್ಕೋಬೇಕು. ಅದನ್ನು
ಮತ್ತು ನೀವು ಮುಟ್ಟೋದು ಬೇಡ, ಯಾರು ಮಾಡಿರ್ತೀರೋ ಅವರು ಇದನ್ನು ಮುಟ್ಟಬಾರ್ದು. ಮನೇಲಿರ್ತಕ್ಕಂಥ ಬೇರೆ ಯಾರಾದರೂ ಸಹಿತ ಆ ಬ್ಲೌಸ್ ಪೀಸು ಅಥವಾ ಬಟ್ಟೆ ಇರುತ್ತಲ್ಲ ಎಲ್ಲವೂ ಸೇರಿಸಿ ಬಟ್ಟೆನಲ್ಲೇ ಗಂಟು ಹಾಕಿ ಆ ಒಂದು ದೀಪ ಸಮೇತ ಆ ಬಟ್ಟೆ ಒಳಗಡೆ ದೀಪವನ್ನು ಹೊರಗಡೆ ತೆಗೆದು ಅದನ್ನು ಶಾಂತಿ ಮಾಡಿ ಅಥವಾ ಎಲ್ಲ ಹಾಗೆ ಜೋಪಾನವಾಗಿ ತೊಗೊಂಡು ಎಲ್ಲಾದರೂ ಸ್ವಲ್ಪ ದೂರ ತೊಗೊಂಡೋಗಿ ಇಟ್ಟು ಬಂದುಬಿಡಿ. ಇದನ್ನು 1 ಅಲ್ಲ 3 ಬಾರಿ ನೀವು ಮಾಡಬೇಕು. ಯಾವಾಗ? ಒಂದು ಗುರುವಾರ, ಒಂದು ಭಾನುವಾರ, ಇನ್ನೊಂದು ಗುರುವಾರ. ಒಂದು ಗುರುವಾರ, ಭಾನುವಾರ, ಗುರುವಾರ, ಈ ಥರ 3 ಸತಿ ನೀವು ಮಾಡಿದ್ರೆ ನಿಮ್ಮ ವಾಸ್ತುಗೃಹದಲ್ಲಿ ಇಂತಹ ತಂತ್ರಸಾರಗಳು ಏನೇ ಆಗಿದ್ದರೂ ಅದಕ್ಕೊಂದು ಮುಕ್ತಿ ಇರುತ್ತೆ. ಅದರಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಇದನ್ನು ಕ್ರಮಬದ್ಧವಾಗಿ ಯಾವತ್ತಾದರೂ ಸರಿ ಸಾಧ್ಯವಾದರೆ ನಾಳೆ ಗುರುವಾರವೇ ಇದನ್ನು ಮಾಡಿ, ಇದರ ಒಂದು ಪ್ರಯೋಗ ಮಾಡಿದ ಮೊದಲನೇ ವಾರದಲ್ಲೇ ನಿಮ್ಗೆ ಅದರ ಅನಿಸಿಕೆ ಏನು ಅಂತ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಯಾವುದಾದ್ರೂ ಒಂದು ಥರದಲ್ಲಿ ಏನಾದರೂ ಒಂದು ರೀತಿ ಅನುಕೂಲ ಆಗುವಂತಹ ದಿನ ಈ ಶುಭ ದಿನ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲ ಇದೆ. ನಿಮ್ಮ ಗರ್ಜನೆ ಬೇಕು, ನಿಮ್ಮ ಇರತಕ್ಕಂಥ ರೀತಿ ನೀತಿಯಲ್ಲಿ ನಿಮ್ಮದೇ ಆದಂಥ ಒಂದು ಪ್ರಾಧಾನ್ಯ ಬೇಕು, ಎಲ್ಲವೂ ಸರಿಯೇ. ಆದರೆ ತಾಳ್ಮೆ ಅಂತಕ್ಕಂಥದ್ದು ಖಂಡಿತ ನಿಮಗೆ ಬೇಕು. ತಾಳಿದವನು ಬಾಳಿಯಾನು ಅಂತ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಸಿಂಹರಾಶಿಯವರಿಗೆ ಖಂಡಿತ ಒಳಿತಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ ಬಹಳ ಒಳ್ಳೆ ಅದ್ಭುತವಾದಂಥ ಕಾಲ. ಯಾವುದೇ ಕೆಲಸ ಕಾರ್ಯಗಳಾದರೂ ಈ ಸಮಯದಲ್ಲಿ ಭಾಳ ಈಸಿಯಾಗಿ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಕಾಲ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಹೊಸದಾದಂಥ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆಲ್ಲವನ್ನು ಸಹಿತ ತಾವು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಒಂದಷ್ಟು ಜನಕ್ಕೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಒಂದು ಶೀತಬಾಧೆ ಅಥವಾ ನೆಗಡಿ, ತಲೆನೋವು, ಜ್ವರ ಬರ್ತಕ್ಕಂಥದ್ದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಕೈ ಕಟ್ಟದಂಗೆ ಆಗುತ್ತೆ. ಆದರೂ ಭಯಪಡಬೇಕಾದ್ದಿಲ್ಲ. ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ. 2ರ ನಂತರ ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥದ್ದು, ವಿಶೇಷವಾದಂಥ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ತಮ್ಮ ಮನಸ್ಸಾ ಇಚ್ಛೆ ತಾವು ಮಾಡುವಂಥ ಸಂಕಲ್ಪದಲ್ಲಿ ಪರಿಪೂರ್ತಿಯಾದಂತಹ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಆದರೆ ಇದೇ ಸಮಯದಲ್ಲಿ ಸ್ವಲ್ಪ ನಿಷ್ಠುರಕ್ಕೊಳಗಾಗಬೇಕಾಗತ್ತೆ. ಜೋಪಾನ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರು ಏನೋ ಮಾತಾಡಿದ್ರು ಅಂತ ನೀವು ಅವರಿಗೆ ಪ್ರತಿಯಾಗಿ ನಿಂತು ಮಾತಾಡೋದಕ್ಕಿಂತ ಮೌನದಿಂದ ತಲೆಬಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಯಾವುದೇ ವ್ಯವಹಾರ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಅಥವಾ ಈ ಒಂದು ಸಮಯವನ್ನು ದಾಟಿದ ಮೇಲೆ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಹಂಬಲದಲ್ಲಿ ತಾವಿರ್ತೀರಿ, ಅಥವಾ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿ ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ಇರ್ತೀರಿ. ಆದರೆ ಒಂದಷ್ಟು ಸಮಸ್ಯೆಗಳು, ಬೇರೆ ಬೇರೆ ಥರ ತೊಂದರೆಗಳು ಎದುರಾಗುವಂತಹ ಲಕ್ಷಣಗಳಿದೆ. ಸಾಮಾನ್ಯಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಂದ ಸಮಸ್ಯೆ, ಗಂಡು ಮಕ್ಕಳಿಗೆ ಹೆಣ್ಮಕ್ಕಳಿಂದ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗಿದೆ ಇವತ್ತಿನ ದಿವಸ ತುಲಾರಾಶಿಯವರಿಗೆ. ಇಂತಹ ಒಂದು ಪರಿಸ್ಥಿತಿನಲ್ಲಿ ಇಂಥ ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ 1 ಲೋಟ ನೀರಲ್ಲಿ 1-2 ಚಿಟಿಕೆಯಷ್ಟು ಲವಣ ಉಪ್ಪನ್ನು ನೀರಿಗೆ ಹಾಕಿ ಆ ನೀರಿನಿಂದ ದೃಷ್ಟಿ ತೆಗೆದು ನೀರು ಚೆಲ್ಲದಿರ ಯಾವುದಾದ್ರೂ ಒಂದು ಮೂಲೆಗಿಡಿ. ಬೆಳಿಗ್ಗೆ ಇಟ್ಟಂತಹ ನೀರನ್ನು ಸುಮಾರು ಸಂಜೆ ಕಾಲಕ್ಕೆ, ಅಂದರೆ ಸೂರ್ಯಾಸ್ತಮ ಆಗಿ ಸಂಜೆ ಕಾಲಕ್ಕೆ ಆ ನೀರನ್ನು ಹೊರಗಡೆ ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಖಂಡಿತ ಒಳಿತನ್ನು ಕಾಣ್ತೀರಿ. ಏನೇ ಆದರೂ ಇವತ್ತು ಆಡುವಂಥವರ ಮಾತು, ಎಲ್ಲರ ಮಾತಿಗೂ ಉತ್ತರವನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ನಡೆ ನಡವಳಿಕೆಗಳಲ್ಲಿ ಏನೂ ಬದಲಾಗ್ದಿರ ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು, ಧರ್ಮ ಮಾರ್ಗದ ನಡೀತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಒಳಿತನ್ನು ಖಂಡಿತ ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಒಂದು ಸಂತಸದ ಗಳಿಗೆ. ಅಂದರೆ ಏನೋ ಒಂದು ಸಾಧನೆ ಮಾಡಿದ್ದೀವೇನೋ, ಅಥವಾ ಒಂದು ಸಾಧಿಸಿದ್ದೇನೇನೋ, ಅಥವಾ ತೃಪ್ತಿಕರವಾದ ಬದುಕಲ್ಲಿ ನಾನು ನಡೀತಿದ್ದೇನೇನೋ, ಅಥವಾ ಹೆಚ್ಚಿನ ಯಶಸ್ಸಿಗಾಗಿ ನನ್ನ ಶ್ರಮ ಇದೆಯೇನೋ, ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಗ್ತಾ ಇದೆಯೇನೋ, ಈ ಪ್ರಕಾರವಾದಂತಹ ಒಂದಷ್ಟು ಚಿಂತನೆಗಳು, ಒಂದಷ್ಟು ಸಂತೋಷ, ಸಂಭ್ರಮ ಇವತ್ತು ನಿಮ್ಮ ರಾಶಿಫಲದಲ್ಲಿದೆ.
ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮನೋಜವಂ ಆರ್ತುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಆರಾಧನೆ ನಡೆಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಯಾವುದ್ರ ಬಗ್ಗೆ ಆದರೂ ಒಳ್ಳೆಯ ಚಿಂತನೆ ಮಾಡಿದ್ರೆ ಅದರ ಫಲಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರು, ನೀವು ಚೆನ್ನಾಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನನ್ನ ಹೆಸರು ಸೌಮ್ಯ ಗುರುಜಿ, ಸೌಮ್ಯರಾಣಿ ಗುರುಜಿ. ನಾವು ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ತಾಲೂಕು. ಸೌಮ್ಯ ರಾಣಿ ಅಂತ ಹೇಳಿ, ಸಂತೋಷ ತಾಯಿ. ಸುರಪುರ ತಾಲೂಕಿಂದ ಕರೆ ಮಾಡ್ತಾ ಇದ್ದೀರಿ. ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀನು ಚೆನ್ನಾಗಿದೆ ತಾಯಿ? ಹಾ ಗುರುಜಿ. ಹೇಳಮ್ಮ ಗುರುಜಿ, ನನ್ನ ಕೆಲಸ ಮತ್ತು ಮದುವೆ ಬಗ್ಗೆ ಕೇಳಬೇಕು. ಇವಾಗ ಕೆಲಸ ಬೇಕಾ ಮದುವೆ ಬೇಕಾ? ಕೆಲಸನೂ ಬೇಕು. ಕೆಲಸ ನೋಡು, ಮೊದಲೆಲ್ಲ ಸಿಟಿಯಲ್ಲಿರ್ತಕ್ಕಂಥವ್ರು ಮಾತ್ರ ನಾವು ಪಾಠ ಹೇಳಬೇಕಾಗಿತ್ತು. ಈಗ ಸಿಟಿ ದಾಟಿ ನಿಮ್ಮ ಭಾಗಗಳಲ್ಲೂ ಸಹಿತ ಇದನ್ನೇ ಚಿಂತನೆ ಮಾಡ್ತಾ ಇದ್ದೀರಿ ಹೆಣ್ಮಕ್ಳು. ನೀವು ನಿಮ್ಮಲ್ಲಿ ವಿದ್ಯೆ ಇರಬೇಕು, ಜ್ಞಾನ ಇರಬೇಕು, ಹಾಗೆ ಸುಂದರವಾದಂಥ ಬದುಕು ಕಟ್ಕೊಳ್ಳಿ. ನಾನು ಬೇಡ ಅಂತ ಹೇಳೋದಿಲ್ಲ. ಉದ್ಯೋಗದ ಬಗ್ಗೆ ನಿಮ್ಮ ಚಿಂತನೆ ಯಾವಾಗ ಅಂದರೆ, ಇಲ್ಲ ಅಪ್ಪ ಅಮ್ಮನಲ್ಲೇ ಇದ್ದು ಒಂದಷ್ಟು ದಿವಸ ಉದ್ಯೋಗ ಮಾಡಿ ಅಪ್ಪ ಅಮ್ಮನ ಕೈಗೆ ನಾನು ಸ್ವಲ್ಪ ಒಂದು 4 ಕಾಸು ಹಣ ಸೇರಿಸ್ತೀನಿ, ನಾನು ಮದುವೆ ಟೈಮಿಗೆ 4 ಕಾಸು ದುಡ್ಡು ಕೂಡ ಹಾಕ್ಕೊಳ್ತೀನಿ ಅನ್ನೋಂಗಿರಬೇಕು. ಅಥವಾ ಮದುವೆ ಮಾಡ್ಕೊಂಡ್ಮೇಲೆ ಗಂಡನ ಕೈಲಿ ಆಗ್ತಾಯಿಲ್ಲ, ಗಂಡ ಸುಸ್ತಾಗಿದ್ದಾನೆ, ಅಥವಾ ಗಂಡ ಸಂಪಾದನೆ ಮಾಡೋಕ್ಕೆ ಆಗ್ತಿಲ್ಲ, ಆತನ ಬರೋ ಸಂಪಾದನೆ ಕಡಿಮೆ ಇದೆ ಅಂದಾಗ ಆಗ ಹೆಣ್ಣುಮಕ್ಕಳು ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು. ಮದುವೆ ಆಗಿ ಹೋಗೋಕ್ಕೆ ರೆಡಿಯಾಗಿ ನಿಂತಿರ್ತಕ್ಕಂಥ ಹೆಣ್ಣುಮಕ್ಕಳು ಈ ಕಡೆ ಮದುವೆ ಪ್ರಯತ್ನ, ಈ ಕಡೆ ಉದ್ಯೋಗ ಪ್ರಯತ್ನ ಮಾಡಿದ್ರೆ ಇನ್ನು ಮದುವೆ ಏನಕ್ಕೆ ಮಾಡ್ಕೋಬೇಕಮ್ಮ? ಆರಾಮಾಗಿ ಅಪ್ಪ ಅಮ್ಮನ ಮನೆಯಲ್ಲೇ ಉದ್ಯೋಗ ಮಾಡ್ಕೊಂಡು ಚೆನ್ನಾಗಿರ್ಬೋದಲ್ವಾ? ಅಪ್ಪ ಅಮ್ಮ ಮಾಡ್ಬೇಕಂತ ಹೆಣ್ಣು ಮಕ್ಕಳು ನೋಡಮ್ಮ, ಇವತ್ತಿನ ಸಂಸಾರಗಳು ಒಂದು ಹೇಳ್ತೀನಿ ಕೇಳು, ತುಂಬ ಡೈವರ್ಸ್ ಕೇಸುಗಳು ಬರ್ತಾ ಇರೋದು, ಅನ್ಯೋನ್ಯತೆ ಕಳ್ಕೊಳ್ತಾ ಇರೋದು, ಸಂಸಾರದಲ್ಲಿ ಮದುವೆ ಮಾಡ್ಕೊಂಡು 1 ತಿಂಗಳು 1.5 ತಿಂಗಳಿಗೂ ಪುನಃ ತವ್ರ ಮನೆ ಸೇರುವಂಥದ್ದು, ಅಥವಾ ಗಂಡನಿಗೆ ಡೈವರ್ಸ್ ಅಂತ ಹೋಗೋದು, ಗಂಡನಿಗಾದ್ರೂ ಸರಿ ಹೆಂಡತಿಗಾದ್ರೂ ಸರಿ, ಒಟ್ಟು ಡೈವರ್ಸ್ ಅನ್ನತಕ್ಕಂಥ ಪದಕ್ಕೆ ಪುಷ್ಟಿ ಕೊಡ್ತಿರ್ತಕ್ಕಂಥದ್ದು ಈ ಪ್ರಕ್ರಿಯೆಗಳು. ನಾನು ಹೇಳೋದು ಅರ್ಥ ಮಾಡ್ಕೊ. ಒಂದು, ನಿನಗೆ ಉದ್ಯೋಗದ ಅವಕಾಶ ಎಷ್ಟು ಅವಶ್ಯಕತೆ ಎಷ್ಟಿದೆ ಅದನ್ನು ಚಿಂತನೆ ಮಾಡು. ಆದರೆ ವಿದ್ಯೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳ ಆಜನ್ಮ ಸಿದ್ಧ ಹಕ್ಕು. ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಒಳ್ಳೆ ಜ್ಞಾನವಂತರಾಗಿರಬೇಕು, ಬುದ್ಧಿವಂತರಾಗಿರಬೇಕು, ಅಪಾರವಾದ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಹೆಣ್ಣುಮಕ್ಕಳು ನೀವು ಮಾಡ್ತೀರಿ ಸಹಿತ, ಗಂಡು ಮಕ್ಕಳಿಗಿನ್ನ ಹೆಣ್ಣು ಮಕ್ಕಳೇ ಜಾಸ್ತಿ ವಿದ್ಯೆಯಲ್ಲಿ ಮುಂದಿರ್ತಕ್ಕಂಥದ್ದು, ಅದು ಒಪ್ಕೊಳ್ಳುವಂಥ ಮಾತು. ಆದರೆ ನಿಮ್ಮ ವಿದ್ಯೆ ಏನಕ್ಕೋಸ್ಕರ? ಸುಂದರವಾದ ಸಂಸಾರವನ್ನು ಸರಿ ದಾರಿಯಲ್ಲಿ ತರಲಿಕ್ಕೋಸ್ಕರ, ನಾಳೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಒಳ್ಳೆ ಜ್ಞಾನವಂತರನ್ನಾಗಿ ಮಾಡಲಿಕ್ಕೋಸ್ಕರ, ಮಕ್ಕಳಿಗೆ ಪಾಠ ಪ್ರವಚನ ಮಾಡಲಿಕ್ಕೆ ಹೆಣ್ಣುಮಕ್ಕಳಿಗೆ ವಿದ್ಯೆ ಬೇಕೇ ವಿನಃ ನೀವು ಉದ್ಯೋಗ ಮಾಡಿ, ನೀವು ಕೆಲಸ ಮಾಡಿ 4 ಸಂಪಾದನೆ ಮಾಡ್ಕೊಂಬಂದು ಸಂಸಾರ ತೂಗಿಸೋದಕ್ಕೆ ನೀವು ಸಹಿತ ಶ್ರಮ ಪಡಬೇಕು ಅಂದರೆ ಇದಕ್ಕೆ ಅರ್ಥನೇ ಇಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಾಯಿ ಕೆಲಸಕ್ಕೆ ಹೋಗ್ತಾರಮ್ಮ? ಇಲ್ಲ ಗುರುಜಿ, ಮನೇಲಿ ಇರ್ತಾರೆ. ಎಷ್ಟು ಜನ ಮಕ್ಕಳಮ್ಮ ನೀವು? 3 ಜನ ಗುರುಜಿ. ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ? ಅಪ್ಪ ಹೊಲ ಮನೆ ಇದೆ ಗುರುಜಿ, ನೋಡ್ಕೊಂತಾರೆ, ಸೈಟ್ಸ್ ಅವೆಲ್ಲ ಮಾರ್ಕೊಂಡು. ಆಗಲಿ, ಅಪ್ಪನ ದುಡಿಮೆ ಎಲ್ಲ ಕೋರ್ಟಲ್ಲಿ ಇದಾವೆ ಗುರುಜಿ. ಅದು ಕೋರ್ಟಲ್ಲಾದರೂ ಇರಲಿ, ಇನ್ನೂ ಪಕ್ಕದ ಮನೇಲಿ ಇರಲಿ, ನಾನು ಅದು ಕೇಳ್ತಿಲ್ಲ. ಒಟ್ಟು ನಿಮ್ಮ ಅಪ್ಪನ ಸಂಪಾದನೆಯಲ್ಲಿ ನೀವು ವಿದ್ಯಾವಂತರಾಗಿದ್ದೀರಿ ಹೆಣ್ಮಕ್ಳು. ಹಾ ಗುರುಜಿ. ನಿಮ್ಮ ಮನೇಲಿ ನಿಮ್ಮಮ್ಮ ಮನೇಲೇ ಇದ್ದಾರೆ? ಮನೇಲಿ ಬಟ್ಟೆ ಹೊಲಿತಾರೆ ಗುರುಜಿ. ಅವ್ರ ಮನೇಲೇ ಬಟ್ಟೆ ಹೊಲಿತಾರೆ ಅಂದರೆ ಅವ್ರು ಏನೋ ಕಲ್ತಿರೋ ವಿದ್ಯೆ ಬಿಡಬಾರ್ದು ಅಂತ ಮನೆಗೆ ಒಂದು ಬ್ಲೌಸು ಒಂದು ಲಂಗನೋ ಹೊಲಿತಾರೆ, ಇರಲಿ, ಅದಕ್ಕೆ ನಾನು ಕೇಳೋದಿಲ್ಲ. ಆದರೆ ನಿಮ್ಮ ತಾಯಿ ಮನೇಲಿ ಇದ್ದಾರೆ ತಾನೆ? ಇದ್ದಾರೆ ಗುರುಜಿ. ಮಕ್ಕಳೆಲ್ಲ ನೀವು ಮನೇಲಿ ಚೆನ್ನಾಗಿ ಓದಿದಿರಿ ತಾನೆ? ಹಾ ಗುರುಜಿ. ನಿಮ್ಮ ಅಪ್ಪನ ದುಡಿಮೆ ಮೇಲೆ ಯಾವತ್ತೂ ನೀವು ಉಪವಾಸ ಮಲಗಿಲ್ಲ ತಾನೆ? ಇಲ್ಲ ಗುರುಜಿ. ನಿಮಗೆ ಬೇಕಾದಂಥ ನಿಮ್ಮ ಬಟ್ಟೆ, ನಿಮ್ಮ ಬೇಕು ಬೇಡ ಎಲ್ಲವೂ ನಿಮ್ಮ ಅಪ್ಪ ನೋಡ್ಕೊತಾ ಇದ್ದಾರೆ ತಾನೆ? ಹಾ ಗುರುಜಿ. ಅಪ್ಪ ಒಬ್ಬರ ಸಂಪಾದನೆ, ಅಪ್ಪ ಮಾಡೋ ಒಂದು ಸಂಪಾದನೆ ನಿಮ್ಮಿಷ್ಟು ಜನನ ಸುಧಾರಣೆ. ಇವತ್ತಿನ ಟ್ರೆಂಡ್ ಹೆಣ್ಣುಮಕ್ಕಳು, ನೀನೂ ಕೆಲಸ ಮಾಡಬೇಕು, ನೀನು ಮದುವೆ ಮಾಡ್ಕೊಳ್ತಕ್ಕಂಥ ಹುಡುಗ ಅವನೂ ಕೆಲಸ ಮಾಡಿರಬೇಕು, ಇಬ್ಬರು ಮಾಡಿ ಮನೆಗೆ ಒಂದು ಮಗು ಹುಟ್ಟುಬಿಟ್ರೆ ಆ ಮಗು ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕೋದು ಅಲ್ವಮ್ಮ? ಏನು ಕತೆ ಅಮ್ಮ ಇದು? ಇದಕ್ಕೆ ಪರಿಹಾರ ಹೇಗಮ್ಮ? ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಬರೀ ನಾನು ಇನ್ನೊಬ್ಬಳಿಗೆ ಪಾಠ ಹೇಳ್ತಿಲ್ಲ ಇದನ್ನು. ಇವತ್ತಿನ ಸಮಾಜದಲ್ಲಿ ಡೈವರ್ಸ್ ಅಂತಕ್ಕಂಥ ಪದ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಈ ಮೂರ್ಖತನದ ಪರಮಾವಧಿಗೆ. ಮನುಷ್ಯ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಆದರೆ ಸಾಕು. ಅತಿ ಹೆಚ್ಚು ಸಂಪಾದನೆ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ತೀವಿ ಅಂತ ಹೋಗಿ ನಾನು ಗಂಡನೂ ದುಡಿಬೇಕು,
ಹೆಂಡ್ತಿನೂ ದುಡಿಬೇಕು, ಅದ್ರ ಮೇಲೆ ಇನ್ನೂ ಏನಾರು ಬರಬೇಕು, ಮತ್ತೊಂದು ಬರಬೇಕು, ಮಗದೊಂದು ಬರಬೇಕು, ಓಟಿ ಮಾಡಬೇಕು. ಇನ್ನು ಸಂಸಾರ ಯಾವಾಗ ಮಾಡೋದು? ಇದು ತಪ್ಪಾಗ್ತದೆ. ಹಾಂ, ಈಗ ಬಂದಲ್ಲ, ಇದು ದಾರಿ, ಇದು ನಿನ್ನ ಪದ. ಈ ಪದ ನೀನು ಕೇಳಿದರೆ, ಮೊದಲೇ ಈ ಮಾತು ಹೇಳಿಬಿಟ್ಟಿದ್ರೆ ಬರೀ ನಿನ್ನ ಮದುವೆ ಬಗ್ಗೆ ಮಾತ್ರ ನಾನು ಮಾತಿರ್ತಿತ್ತು. ಮದುವೆ ಪಕ್ಕದಲ್ಲಿ ಉದ್ಯೋಗ ಎರಡೂ ಕೇಳ್ದಲ್ಲ, ಅಲ್ಲಿ ವ್ಯತ್ಯಾಸ ಆಯಿತು. ಆದರೆ ಒಳ್ಳೆಯದಾಯಿತು, ಎಲ್ಲರಿಗೂ ಒಂದು ತಿಳಿ ಪಾಠ ಹೇಳ್ದಂಗೆ ಆಯಿತು. ಇದು ನಾನು ಹೇಳೋ ಮಾತು ಸರಿ ತಪ್ಪುಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿಬಿಟ್ರೆ ಎಲ್ಲರ ಜೀವನ ನಿಜಕ್ಕೂ ಹೇಳ್ಬೇಕಂದ್ರೆ ನಂದಗೋಕುಲವಾಗುತ್ತೆ. ಇರಲಿ, ನಿನ್ನ ಪೂರ್ತಿ ಹೆಸರೇನಮ್ಮ? ಸೌಮ್ಯರಾಣಿ ಗುರುಜಿ. ಸೌಮ್ಯರಾಣಿ, ನಿನಗೆ ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ನಿನ್ನ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೀಗ. ಈಗ ಪ್ರಯತ್ನ ಮಾಡಕ್ಕೆ ಹೇಳು, ಕರೆಕ್ಟ್ ಸಮಯ ಇದು. ಆಯ್ತು ಗುರುಜಿ. ಆದಷ್ಟು ಬೇಗ ಸ್ವೀಟ್ ಕಳಿಸ್ತೀಯ ನೀನು. ಗುರುಜಿ ಬರ್ಬೇಕಂತಿದೀವಿ ಗುರುಜಿ ನಿಮ್ಮ ಆಶ್ರಮ. ಬನ್ನಿ, ಬಂದು ಲಕ್ಷ್ಮೀ ಬೋರ ಸ್ವಾಮಿನ ಪ್ರಾರ್ಥನೆ ಮಾಡು. ಅಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣರ ಒಂದ್ಸತಿ ದರ್ಶನ ಮಾಡು, ಅಂದರೆ ಸಾಲಿಗ್ರಾಮ ದರ್ಶನ ಮಾಡು. ಸಾಲಿಗ್ರಾಮ ದರ್ಶನದಿಂದ ಆದಷ್ಟು ಬೇಗ ನೋಡು, ಬರೋಕ್ಕೆ ಮೊದಲೇ ನೀನು ಸ್ವೀಟ್ ತೊಗೊಂಬರೋ ಹಂಗಾಗಲಿ, ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಗುರುಜಿ ಅಡ್ರೆಸ್ ಗೊತ್ತಿಲ್ಲ ಗುರುಜಿ. ಅದು ಭಾಳ ಈಸಿ ಅಡ್ರೆಸ್ ಅಮ್ಮ. ಬೆಂಗಳೂರು ಏರ್ಪೋರ್ಟ್ ಗೊತ್ತಾ? ಹಾಂ ಗುರುಜಿ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು, ದೇವನಹಳ್ಳಿ ಸಾದಳ್ಳಿ ಗೇಟ್ ಹತ್ರ ನವರತ್ನ ಅಗ್ರಹಾರ ಮಹರ್ಷಿ ಮಂದಿರ. ಓಕೆ ಬನ್ನಿ, ಒಳ್ಳೇದಾಗಲಿ. ಒಂದು ಯಾರನ್ನು ಕೇಳಿದ್ರೆ ಹೇಳ್ತಾರೆ, ಅಲ್ಲಿ ಕೇಳೋದೇ ಬೇಡ, ಆಟೋದವ್ರು ಹಚ್ಕೊಂಡೇ ಬಂದ್ಬಿಡ್ತಾರೆ, ಮತ್ತೆ ಮುಗೀತಲ್ಲ. ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಂಡು ಹೊಸತನವನ್ನು ನೋಡುವಂತಹ, ಹೊಸ ವ್ಯಾಪಾರ ವ್ಯವಹಾರಗಳ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ, ಇದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು, ದೂರಭಾರ ಎಲ್ಲನ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಮನಸ್ಸಲ್ಲಿ ಏನೋ ಒಂದು ತರಹ ಉತ್ಸಾಹ ಇದೆ, ಹುಮ್ಮಸ್ಸಿದೆ, ಹುರುಪಿದೆ. ಏನಕ್ಕಾಗಿ ಹೀಗೆ ಬರ್ತಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ, ಆದರೆ ಒಂದಂತೂ ಹೊಸತನ ಕಾಣ್ತಾ ಇದೆ. ಮನಸ್ಸಲ್ಲಿ ಆ ತರಹ ಒಂದು ವಿಶೇಷವಾದಂಥ ಚೈತನ್ಯ ಇವತ್ತು ಧನುರಾಶಿಯವರಿಗೆ ಕಂಡುಬರುತ್ತೆ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡುವಂಥದ್ದು ಮತ್ತಷ್ಟು ವಿಶೇಷವಾದ ಲಾಭವನ್ನು ಗಳಿಸ್ತೀರಿ. ಮೂಲತಃ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ಪ್ರಧಾನವಾಗಿರ್ತಕ್ಕಂಥ ವೃಕ್ಷರಾಜನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಆದರೆ ಏನೇ ಮಾಡಬೇಕಾದರೂ ಸ್ವಲ್ಪ ಮಟ್ಟಿಗೆ ತಾಳ್ಮೆ, ಸಮಾಧಾನ ಬೇಕು. ಆ ಸಮಾಧಾನ ಇದ್ದರೆ ಮಾತ್ರ ಇವತ್ತು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಆ ಇರತಕ್ಕಂಥ ಜವಾಬ್ದಾರಿಯನ್ನು ಭಾಳ ಎಚ್ಚರಿಕೆಯಿಂದಲೇ ನಡೆಸಬೇಕಾಗತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಆರಾಧನೆಯನ್ನು. ನಿಮ್ಮ ಕುಲದೇವರ ಆರಾಧನೆ ಮಾಡಿ ಶ್ರೀನಿವಾಸನ ಅನುಗ್ರಹದಿಂದ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದು ಚಿಟಿಗೆ ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಯಾವುದೇ ಥರ ತೊಂದರೆ ತಾಪತ್ರಗಳಿದ್ದರೂ ಅದನ್ನು ಬೇಗ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು, ಮಾತಿನ ಕಡೆ ಒಂದಷ್ಟು ಎಚ್ಚರಿಕೆ ಇರಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳ ಕಡೆ ಮತ್ತಷ್ಟು ಲಾಭವೂ ಇದೆ, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ಇರಬೇಕು. ಆದರೆ ಮಾಡುವ ಪ್ರತಿಯೊಂದು ಕಾಯಕದ ಹಿಂದೆ ಒಂದಷ್ಟು ಅರ್ಥಗರ್ಭಿತವಾದಂಥ ಚಿಂತನೆ ಇದೆ. ಆ ಚಿಂತನೆ ಹೇಗಿರಬೇಕು, ಯಾವ ಪ್ರಕಾರ ಆಲೋಚನೆ ಮಾಡಬೇಕು, ಹೇಗೆ ಅದನ್ನು ಸರಿಪಡಿಸ್ಕೋಬೇಕು, ಅದರ ಬಗ್ಗೆ ಸರಿಯಾದ ಕ್ರಮ ಬೇಕು. ಇವತ್ತು ಕ್ರಮಬದ್ಧವಾದಂತಹ ಆಲೋಚನೆಯಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೋದಾದರೆ ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಹಾಗಾಗಿ ಇವತ್ತು ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಹನುಮನ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಮಧ್ಯಾಹ್ನ ರಾಹುಕಾಲದಲ್ಲಿ ಇವತ್ತಿನ ದಿವಸ ದಕ್ಷಿಣಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ 1-3 ಚಿಟಿಕೆ ಲವಣ ಉಪ್ಪನ್ನು ದೃಷ್ಟಿ ತೆಗೆದು ದಕ್ಷಿಣಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ಇಂಥ ಸಮಸ್ಯೆಗಳಾದರೂ ಅನಾರೋಗ್ಯ ತೊಂದರೆ ಇದ್ದರೂ ಅದನ್ನು ಬೇಗ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಲಾಭವನ್ನು ಗಳಿಸ್ಬೋದು. ಆದರೆ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಜೊತೆಗೆ ಇವತ್ತನ್ನು ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದಷ್ಟು ಕಡಲೆಬೇಳೆ, ಒಂದಷ್ಟು ಬೆಲ್ಲ, ಒಂದಷ್ಟು ಅಕ್ಕಿ ಇಂತಹದ್ದನ್ನು ಗುರು ಸಾನ್ನಿಧ್ಯಕ್ಕೋ ಅಥವಾ ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೋ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಮಸ್ಯೆ ಏನೇ ಬಂದರೂ ಧೈರ್ಯದಿಂದ ಹೆದರಿಸುವಂಥದ್ದಾಗಬೇಕು. ಒಳ್ಳೆ ಮನಸ್ಸಿನಲ್ಲಿರಬೇಕು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೆಯ ಮುಂದೆ ಇರತಕ್ಕಂಥ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಕ್ಕಂಥ ಸಮಯ ಇದೀಗ. ಗುರುಗಳೇ, ಇವತ್ತಿನ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ದಿನ ವಿಶೇಷತೆ ಮತ್ತು ಕರೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದೀರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಕ್ಕೆ ಬೇಕಾಗಿರುವಂತಹ ಒಂದು ಚಿಕ್ಕದಾದಂಥ ಚುಟುಕಾದಂಥ ಪರಿಹಾರ ಇದನ್ನು ಮಾಡ್ಕೊಳ್ಳಿ, ಖಂಡಿತ ಒಳಿತಾಗುತ್ತೆ. ಇದಾದ ನಂತರ ಮದುವೆ ಆಗಬೇಕಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಲಕ್ಷಣವಾಗಿ ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು ಅನ್ನತಕ್ಕಂಥ ಚಿಂತನೆ ಮಾಡಿ. ಉದ್ಯೋಗವನ್ನು ಜೊತೆಲಿಟ್ಕೊಂಡು ನಾವು ಕ್ಯಾರಿ ಮಾಡಬೇಕು, ಉದ್ಯೋಗ ನಮ್ಮ ಜೊತೆಲಿರಬೇಕು ಅಂತ ಮದುವೆ ಮನೆಗೆ ಗಂಡನ ಮನೆಗೆ ಹೋಗೋದು ಬೇಡ. ಒಳ್ಳೆಯದಾಗಲಿ, ಶುಭವಾಗಲಿ.